ರಾಜಮನೆತನದಲ್ಲಿ ಹುಟ್ಟಿದ ಮಕ್ಕಳಾಗಿರೋದ್ರಿಂದ ಸಮ್ಮರ್ ಹಾಲಿಡೇಸ್ ಅಲ್ಲೂ ಕೂಡ ಒಂದು ಸ್ಪೆಷಲ್ ಸ್ಕೂಲ್ಗೆ ಕಳಿಸ್ತಾರೆ. ಈ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಬಂದಿರೋ ಟೀಚರು, ನೀವು ರಾಜಮನೆತನದಲ್ಲಿ ಹುಟ್ಟಿರೋದಕ್ಕೆ ನಿಮ್ಗೆ ಸ್ಪೆಷಲ್ ಪವರ್ಸ್ ಇರ್ತವೆ. ಈ ಸ್ಕೂಲ್ ಅಲ್ಲಿ ನಿಮ್ಗೆ ಆ ಪವರ್ಸ್ ನ ಯಾವ ತರ ಕಂಟ್ರೋಲ್ ಮಾಡಬೇಕು ಅಂತ ಟೀಚ್ ಮಾಡ್ತೀವಿ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲರೂ ಜೋರಾಗಿ ನಗ್ತಾರೆ. ಆವಾಗ ಆ ಟೀಚರ್ ಅವನಿಗಿರೋ ಪವರ್ ನ ಎಕ್ಸ್ಪೋಸ್ ಮಾಡ್ತಾನೆ. ಅವನ ಬಾಡಿನ ಕ್ಲೋನ್ಸ್ ಆಗಿ ಮಾಡಿ ಅಲ್ಲಿರೋ ಸ್ಟೂಡೆಂಟ್ಸ್ ಗೆ ಶಾಕ್ ಕೊಡ್ತಾನೆ. ನಂತರ ಏನಾಯ್ತು, ಅಲ್ಲಿಗೆ ಬಂದಿರೋ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಕೂಡ ಒಂದು ಸ್ಪೆಷಲ್ ಪವರ್ ಇರುತ್ತೆ. ಅದು ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ಸೀಕ್ರೆಟ್ ಸೊಸೈಟಿ ಆಫ್ ಸೆಕೆಂಡ್ ಬಾರ್ನ್ ರಾಯಲ್ ಅಂತ 2020 ರಿಲೀಸ್ ಆಗಿರೋದು. ಇನ್ನು ಮೂವಿ ಕಡೆ ಹೋಗೋದಕ್ಕೂ ಮೊದಲು ನಮ್ ಕಡೆಯಿಂದ ಚಿಕ್ಕ ರಿಕ್ವೆಸ್ಟ್, ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೇನ್ ಮಾಡದಿರೋ ಮೂವೀಸ್ ನ ನಾವ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ ವಿಡಿಯೋಸ್ ನ ನೀವು ಮಿಸ್ ಮಾಡ್ದಿರಾ ನೋಡ್ಬೇಕಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಬೇಕು. ಮೂವಿ ಓಪನಿಂಗ್ ಸೀನ್ ಅಲ್ಲೇ ನೋಡೋದಕ್ಕೆ ಚಿಕ್ಕದಾಗಿರೋ ಎಲೇರಿ ಅನ್ನೋ ಒಂದು ದೇಶವನ್ನ ನೋಡಿಸ್ತಾರೆ. ಈ ದೇಶವನ್ನ ರಾಯಲ್ಸ್ ಫ್ಯಾಮಿಲಿ ರೂಲ್ ಮಾಡ್ತಾ ಇರುತ್ತೆ. ಇವಾಗ ನೋಡ್ತಾ ಇದ್ದೀರಲ್ಲ, ಈ ಹುಡುಗಿ ಹೆಸರು ಸ್ಯಾಮ್ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ರಾಜ್ಯದ ರಾಜನ್ಗೆ ಎರಡನೇ ಮಗು ಆಗಿ ಹುಟ್ಟಿರ್ತಾಳೆ. ಇನ್ನ ಈ ಹುಡುಗಿ ಹೆಸರು ಎಲೆನೋರ್ ಅಂತ. ಸ್ಯಾಮ್ಗೆ ಅಕ್ಕ ಅಂದ್ರೆ ರಾಜನ್ಗೆ ಮೊದಲನೇದಾಗಿ ಹುಟ್ಟಿರೋ ಮಗು. ಇವಾಗ ನಮ್ಗೆ ಗೊತ್ತಾಗುತ್ತೆ, ಈ ದೇಶದ ರಾಜ ಸ್ವಲ್ಪ ದಿನಗಳ ಹಿಂದೆ ಅವನ ತಮ್ಮನ ಜೊತೆ ಸೇರ್ಕೊಂಡು ಏನೋ ಒಂದು ಕೆಲ್ಸಕ್ಕೆ ಅಂತ ಆಚೆಗಡೆ ಹೋಗಿರ್ತಾನೆ. ಆದ್ರೆ ಪ್ಲೇನ್ ಕ್ರಾಶ್ ಆಗಿ ಈ ರಾಜ್ಯದ ರಾಜ ಸತ್ತೋಗಿರೋದಕ್ಕೆ ಹೆಂಡತಿಯಾಗಿರೋ ಕ್ವೀನ್ ಕ್ಯಾಥರೀನು ಈ ರಾಜ್ಯವನ್ನ ತನ್ನ ಕೈಗೆ ತಗೊಂಡು ಇನ್ನ ಸ್ವಲ್ಪ ದಿನಗಳಾದ್ರೆ ಸಾಕು ರಾಜನ್ಗೆ ಮೊದಲನೇ ಮಗಳಾಗಿರೋ ಎಲೆನೋರ್ಗೆ 18 ವರ್ಷಗಳು ತುಂಬುತ್ತೆ. 18 ವರ್ಷಗಳಾಗಿದ್ದೆ ಆ ಹುಡುಗಿಗೆ ಪಟ್ಟಾಭಿಷೇಕ ಮಾಡಿ ಈ ರಾಜ್ಯವನ್ನ ತನ್ನ ಕೈಗೆ ಕೊಡ್ಬೇಕು ಅಂತ ಎಲ್ಲರೂ ಡಿಸೈಡ್ ಆಗಿರ್ತಾರೆ. ಇದರಿಂದ ಅದಕ್ಕೆ ಬೇಕಾಗಿರೋ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂತ ಇರ್ತಾರೆ. ನಿಜ ಹೇಳ್ಬೇಕಂದ್ರೆ ರಾಜನ್ಗೆ ಮೊದಲನೇದಾಗಿ ಹುಟ್ಟಿರೋ ಮಕ್ಕಳಿಗೆ ಈ ರಾಜ್ಯವನ್ನ ಪರಿಪಾಲನೆ ಮಾಡೋ ಒಂದು ಅವಕಾಶ ಕೊಡ್ತಾರೆ. ಆದ್ರೆ ಸೆಕೆಂಡ್ ಬಾರ್ನ್ ಬೇಬಿ ಆಗಿರೋ ನಮ್ಮ ಸ್ಯಾಮು, ಎರಡನೇದಾಗಿ ಹುಟ್ಟಿರೋ ಮಗು ನಾನೇನ್ ಮಾಡ್ಬೇಕು, ಯಾವಾಗ್ಲೂ ಆ ಹುಡುಗಿ ಕೆಳಗಡೆನೆ ಇರ್ಬೇಕಾ ಅಂತ ಸ್ಯಾಮು ತುಂಬಾನೇ ಬಾಧೆ ಪಡ್ತಿರ್ತಾಳೆ. ಅವಳಿಗೆ ಆದಂತ ಒಂದು ಹೊಸ ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಅನ್ಕೊಂತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗು ಸ್ಯಾಮ್ ತನ್ನ ಫ್ರೆಂಡ್ ಆಗಿರೋ ಮೈಕ್ ಜೊತೆ ಸೇರ್ಕೊಂಡು ನಡ್ಕೊಂಡು ಹೋಗ್ತಿರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಯಾಮ್ ಅರಮನೆಯಲ್ಲೇ ಪಾರ್ಶಾಲಿಟಿಯಲ್ಲಿ ಬೆಳೆದಿರೋದ್ರಿಂದ ಈ ಹುಡುಗಿಗೆ ಪಾರ್ಶಿಯಾಲಿಟಿ ಮಾಡೋ ಒಂದು ಆಲೋಚನೆ ಇರೋದಿಲ್ಲ. ಬಡವರ ಮಕ್ಕಳ ಜೊತೆ ಫ್ರೆಂಡ್ಶಿಪ್ ನ ಮಾಡ್ಕೊಂಡಿರ್ತಾಳೆ. ಅವರೆಲ್ಲರ ಜೊತೆ ಸೇರ್ಕೊಂಡು ಒಂದು ಮ್ಯೂಸಿಕ್ ಬ್ಯಾಂಡ್ ರೆಡಿ ಮಾಡ್ಕೊಂಡು ನಮ್ಗೆ ರಾಜರ ಆಳ್ವಿಕೆ ಬೇಕಾಗಿಲ್ಲ, ನಮ್ಗೆ ಡೆಮೋಕ್ರಸಿ ಬೇಕು, ಎಲೆಕ್ಷನ್ಸ್ ಬೇಕು ಅಂತ ಪ್ರೊಟೆಸ್ಟ್ ಮಾಡ್ತಿರ್ತಾಳೆ. ಹೀಗೆ ಹಲ್ಚರ್ ಮಾಡ್ತಿರುವಾಗ ಸ್ವಲ್ಪ ತಾದ್ಮೇಲೆ ಸ್ಯಾಮ್ಗೆ 4-5 ಬೀದಿಗಳ ಆಚೆಗಡೆ ಪೊಲೀಸರು ಇಲ್ಲಿಗೆ ಬರ್ತಿರೋ ಹಾಗೆ ಶಬ್ದ ಕೇಳಿಸೋದ್ರಿಂದ ಮೈಕ್ಗೆ ಹೇಳ್ತಾಳೆ, ಇಲ್ಲಿಗೆ ಪೊಲೀಸರು ಬರ್ತಿದ್ದಾರೆ, ನೀವೆಲ್ಲರೂ ಇದನ್ನ ಎತ್ಕೊಂಡು ಹೊರಟೋಗ್ಬಿಡಿ, ನಾನ್ ಪೊಲೀಸರನ್ನ ಡಿಸ್ಟ್ರಾಕ್ಟ್ ಮಾಡ್ತೀನಿ ಅಂತ. ಇವಳು ಕೊಟ್ಟಿರೋ ಒಂದು ಬಿಲ್ಡಪ್ ನ ನೋಡಿ ಇಲ್ಲೊಂದು ದೊಡ್ಡ ಚೇಸೆ ನಡೆಯುತ್ತೆ ಅಂತ ಅನ್ಕೊಂಡ್ರೆ ಪೊಲೀಸರು ಈ ಹುಡುಗಿನ ಹಿಡ್ಕೊಳ್ಳೋದಕ್ಕೆ ಬಂದಾಗ ಹೋಗ್ತಿರೋ ದಾರಿಯಲ್ಲಿ ಇವ್ರ ಅಕ್ಕ ಫೋಟೋ ನೋಡ್ಬಿಟ್ಟು ಎಲ್ಲಿಗೋದ್ರು ಇವಳ ಮುಖನೇ ನೋಡ್ಬೇಕಂತ ಹೇಳಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾಳೆ. ಪೊಲೀಸರು ಬಂದು ಈ ಹುಡುಗಿನ ಹಿಡ್ಕೊಂತಾರೆ. ನಿಜ ಹೇಳ್ಬೇಕಂದ್ರೆ ಇದನ್ನ ಬೇರೆ ಯಾರಾದ್ರೂ ಮಾಡಿದಿದ್ರೆ ಪೊಲೀಸ್ ಸ್ಟೇಷನ್ಗೆ ಅವರ ಪೇರೆಂಟ್ಸ್ ನ ಕರೆಸ್ತಾ ಇದ್ರು. ರಾಣಿ ಮಗಳೇ ಈ ಕೆಲಸ ಮಾಡ್ತಾ ಇರೋದ್ರಿಂದ ಡೈರೆಕ್ಟ್ ಆಗಿ ಎತ್ಕೊಂಡೋಗಿ ಅವರ ತಾಯಿ ಹತ್ರ ಬಿಡ್ತಾರೆ. ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ ಸ್ಯಾಮ್, ನೀನು ರಾಜಮನೆತನಕ್ಕೆ ಸೇರಿದ ಒಂದು ಹುಡುಗಿ, ನೀನು ಈ ಕೆಲಸ ಮಾಡಬಾರ್ದು ಅಂತ ಅವರ ತಾಯಿ ಬೈತಿರುವಾಗ, ಅಮ್ಮ ನಿಜ ಹೇಳ್ಬೇಕಂದ್ರೆ ರಾಜರ ಆಳ್ವಿಕೆ ಈ ಜನರಿಗೆ ಬೇಕಾಗಿಲ್ಲ, ಅದಕ್ಕೆ ನನ್ನ ಜೊತೆ ಸೇರ್ಕೊಂಡು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ, ಏನು ಪ್ರೊಟೆಸ್ಟ್ ಮಾಡ್ತಿದಾರ, ನಿನ್ ಜೊತೆ ಅಮ್ಮಮ್ಮ ಅಂದ್ರೆ ಒಂದು 14 ಮೆಂಬರ್ಸ್ ಇರ್ತಾರೆ, ಈ 14 ಜನ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ರಾಜರ ಆಳ್ವಿಕೆ ನಿಲ್ಸೋದಕ್ಕೆ ಆಗುತ್ತಾ, ನೀನನ್ನು ರಾಜಮನೆತನಕ್ಕೆ ಸೇರಿದ ಒಂದು ಹುಡುಗಿ, ಇನ್ಮೇಲಿಂದ ಇಂಥ ಕೆಲಸ ಮಾಡೋದಕ್ಕೆ ಹೋಗ್ಬೇಡ ಅಂತ ಹೇಳ್ತಿರುವಾಗ, ನನಗೆ ಸ್ಕೂಲ್ ಟೈಮ್ ಆಗೈತೆ, ನೀನ್ ಹೇಳೋ ಮಾತುಗಳು ಕೇಳೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾ ಇರೋವಾಗ ಅವ್ರಮ್ಮ ಹೇಳ್ತಾಳೆ, ಅಟ್ಲೀಸ್ಟ್ ನೀನು ಫೇಸ್ ವಾಶ್ ಆದ್ರೂ ಮಾಡ್ಕೊಂಡು ಸ್ಕೂಲ್ಗೆ ಹೋಗು ಅಂತ. ಇದರಿಂದ ಸ್ಯಾಮ್ಗೆ ಇನ್ನಷ್ಟು ಕೋಪ ಬರುತ್ತೆ. ಅಮ್ಮ ನನಗೆ 5 ಇಯರ್ಸ್ ಅಲ್ಲ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ನನಗೆ ಗೊತ್ತು ಅಂತ ಅವ್ರ ಅಮ್ಮ ಹತ್ರ ವಾದ ಮಾಡ್ತಾಳೆ. ಬಟ್ ಸ್ವಲ್ಪ ತಾದ್ಮೇಲೆ ರಿಯಲೈಸ್ ಆಗ್ತಾಳೆ ಅವಳ ಮುಖದ ಮೇಲೆ ಪೈಂಟ್ ಐತೆ ಅಂತ. ಸಾರಿ ಅಮ್ಮ, ಫೇಸ್ ವಾಶ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವಳ ರೂಮ್ಗೆ ಹೋಗ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಸ್ಯಾಮು ತನ್ನ ಸ್ಕೂಲ್ಗೆ ಬಂದು ಲಾಕರ್ ರೂಮ್ ಅಲ್ಲಿ ತನಗೆ ಸಂಬಂಧಪಟ್ಟಿರೋ ವಸ್ತುಗಳನ್ನ ಇಡ್ತಿರುವಾಗ ಪಕ್ಕದಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ನ ಪರಿಚಯ ಮಾಡಿಸ್ತಾರೆ. ಈ ಹುಡುಗಿ ಹೆಸರು ರೊಕ್ಸಾನಾ ಅಂತ. ನಿಜ ಹೇಳ್ಬೇಕಂದ್ರೆ ಈ ಹುಡುಗಿ ಪ್ರತಿಯೊಂದು ಟೈಮಲ್ಲೂ ಕೂಡ ಲೈವ್ ಅಲ್ಲೇ ಇರ್ತಾಳೆ. ಅಂದ್ರೆ ಈ ಹುಡುಗಿಗೆ ಫಾಲೋವರ್ಸ್ ಜಾಸ್ತಿ, ಆಲ್ಮೋಸ್ಟ್ 106 ಮಿಲಿಯನ್ ಫಾಲೋವರ್ಸ್ ಇರ್ತಾರೆ. ಕ್ಲಿಯರ್ ಕಟ್ ಆಗಿ ಹೇಳ್ಬೇಕಂದ್ರೆ ಈ ಹುಡುಗಿ ಒಂದು ಸೆಲೆಬ್ರಿಟಿ ಅಂತಾನೆ ಹೇಳ್ಕೋಬಹುದು. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಗೆ ಒಂದು ದೊಡ್ಡ ಬೆಟ್ಟದ ಮೇಲೆ ಒಂದು ಜೈಲ್ನ ನೋಡಿಸ್ತಾರೆ. ಆ ಜೈಲು ನೋಡೋದಕ್ಕೆ ತುಂಬಾ ಭಯಂಕರವಾಗಿರುತ್ತೆ. ಈ ಪ್ರಪಂಚದಲ್ಲಿರೋ ಮೋಸ್ಟ್ ಡೇಂಜರಸ್ ವ್ಯಕ್ತಿಗಳನ್ನ ಬಂದಿಯಾಗಿ ಮಾಡಿರ್ತಾರೆ. ಅದರಲ್ಲೂ ಈ ಕೈದಿ ನಂಬರ್ 34 ಅನ್ನೋ ಒಬ್ಬ ವ್ಯಕ್ತಿನ ತುಂಬಾ ಹೈ ಸೆಕ್ಯೂರಿಟಿಯಾಗಿ ಬಂದಿಯಾಗಿ ಮಾಡಿರ್ತಾರೆ. ಸರಿಯಾಗಿ ಅದೇ ಟೈಮ್ಗೆ ಇಬ್ಬರು ವ್ಯಕ್ತಿಗಳು ಬಂದು ಇವನು ತಿನ್ನೋದಕ್ಕೆ ಫುಡ್ ನ ಕೊಡ್ತಾರೆ. ಕೊಟ್ಟಿರೋ ಒಂದು ಫುಡ್
ಫುಡ್ ಅಲ್ಲಿ ಅವನು ಬೇರೆ ಯಾವುದನ್ನು ಟಚ್ ಮಾಡ್ತೀರಾ ಬರೀ ಆಪಲ್ ನ ಮಾತ್ರ ಎತ್ಕೊಂಡು ಕಚ್ಚುತ್ತಾನೆ. ಅದರಲ್ಲೊಂದು ಕೆಪಾಸಿಟರ್ ಸಿಗುತ್ತೆ. ನಿಧಾನವಾಗಿ ಒಂದು ಟೈಲ್ಸ್ ನ ಓಪನ್ ಮಾಡಿ ನೋಡಿದಾಗ ಆ ಟೈಲ್ಸ್ ಹಿಂದ್ಗಡೆ ಒಂದು ಮಿಷಿನ್ ನ ರೆಡಿ ಮಾಡಿರ್ತಾನೆ. ನಿಜ ಹೇಳ್ಬೇಕಂದ್ರೆ ಇವನ್ ಇಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ಅದು ಸಹಾಯ ಮಾಡುತ್ತೆ. ಈ ಲಾಸ್ಟ್ ಪಾರ್ಟ್ ಮಾತ್ರನೇ ಉಳಿದಿರೋದ್ರಿಂದ ಆ ಕೆಪಾಸಿಟರ್ ಅದ್ರಲ್ಲಿಟ್ಟು ಅವನ ಕತ್ತಿಗೆ ಹಾಕಿರೋ ಒಂದು ಲಾಕರ್ ನ ಓಪನ್ ಮಾಡ್ಕೊಂಡ್ಬಿಡ್ತಾನೆ. ನಿಜ ಹೇಳ್ಬೇಕಂದ್ರೆ ಇವನ್ಗೆ ತುಂಬಾ ಪವರ್ಫುಲ್ ಆಗಿರೋ ಶಕ್ತಿಗಳಿರೋದ್ರಿಂದ ಈ ಲಾಕರ್ ಅವನ ಬಾಡಿಯಲ್ಲಿರೋ ಪವರ್ಸ್ ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಇವಾಗ ಅದು ಹೊರಟೋಗಿರೋದಕ್ಕೆ ಅವನು ಡೋರ್ ನ ಹೊಡೆದಾಕಿ ಇಲ್ಲಿಂದ ತಪ್ಸ್ಕೊಂಡ್ಬಿಡ್ತಾನೆ. ಕಟ್ ಮಾಡಿದ್ರೆ ಸ್ಯಾಮ್ ತನ್ನ ಫ್ರೆಂಡ್ ಆಗಿರೋ ಮೈಕ್ ಜೊತೆ ಸೇರ್ಕೊಂಡು ಮ್ಯೂಸಿಕ್ ನ ತುಂಬಾ ಕಾನ್ಸಂಟ್ರೇಷನ್ ಇಂದ ಪ್ರಾಕ್ಟೀಸ್ ಮಾಡ್ತಿರ್ತಾಳೆ. ಯಾಕಪ್ಪ ಅಂದ್ರೆ ಈ ಟೈಮ್ ಬರೋ ಒಂದು ಸಮ್ಮರ್ ವೆಕೇಶನ್ ಅಲ್ಲಿ ಇವರೊಂದು ಕಾನ್ಸರ್ಟ್ ಮಾಡಬೇಕು ಅಂತ ಡಿಸೈಡ್ ಆಗಿರ್ತಾರೆ. ಅದರಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಇವಾಗಿಂದಾನೆ ಪ್ರಾಕ್ಟೀಸ್ ನ ಶುರು ಮಾಡಿರ್ತಾರೆ. ಅವಾಗ ಮೈಕ್ ಸ್ಯಾಮ್ ಹತ್ರ ಇವತ್ತು ರಾತ್ರಿಗೆ ನಾವು ಪಬ್ಗೆ ಹೋಗೋಣ ಎಂಜಾಯ್ ಮಾಡೋದಕ್ಕೆ ಅಂತ ಕೇಳಿದಾಗ ಅದಕ್ಕೆ ಸ್ಯಾಮನು ಕೂಡ ಓಕೆ ಅಂತಾಳೆ. ಬಟ್ ನನಗೆ ಈವ್ನಿಂಗು ಒಂದು ಕೆಲಸ ಐತೆ, ಅದು ಮುಗಿಸ್ಕೊಂಡ್ ಬರ್ತೀನಂತ ಹೇಳಿ ಹೋಗೋದಕ್ಕೂ ಮೊದ್ಲು ರಾತ್ರಿ ಪಬ್ಗೆ ಬರೋವಾಗ ಚೆನ್ನಾಗಿ ಬ್ರಷ್ ಮಾಡ್ಕೊಂಡು ಬಾ, ಯಾಕಂದ್ರೆ ನೀನ್ ತಿಂದಿರೋ ಒಂದು ಗಾರ್ನಿಕ್ ನನ್ ಸ್ಮೆಲ್ಲು ಇವಾಗೂ ಬರ್ತೈತೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಆ ಮಾತನ್ನ ಕೇಳಿ ಮೈಕು ಶಾಕ್ ಆಗ್ತಾನೆ. ಯಾಕಪ್ಪ ಅಂದ್ರೆ ಸ್ಯಾಮ್ ಹೇಳಿರೋ ಒಂದು ಗಾರ್ಲಿಕ್ ನನ್ನ ತಿಂದು ಇವನು 2 days ಆಗಿರುತ್ತೆ, ಇವಾಗೂ ಸ್ಮೆಲ್ ಬರ್ತೈತೆ ಅಂತ ಇವಳು ಹೇಗೆ ಹೇಳಿದ್ಲು ಅಂತ. ಸ್ಯಾಮು ಮನೆಗೆ ಹೋಗಿದ್ದೆ, ರಾತ್ರಿ ಒಂದು ಕೆಲಸ ಐತೆ ಅಂತ ಹೇಳಿದ್ದಲ್ವಾ, ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಡ್ರೆಸ್ ನ ಚೂಸ್ ಮಾಡ್ಕೊಳ್ಳೋಣ ಅಂತ ಹುಡ್ಕಾಡ್ತಿರುವಾಗ ಅವರ ತಂದೆಗೆ ಸಂಬಂಧಪಟ್ಟಿರೋ ಒಂದು ನ್ಯೂಸ್ ಪೇಪರು ಸಿಗುತ್ತೆ. ಅದೇ ಅವರ ತಂದೆ ಏರೋಪ್ಲೇನ್ ಅಲ್ಲಿ ಕ್ರಾಶ್ ಆಗಿ ಸತ್ತೋಗ್ಬಿಟ್ಟಿದ್ದಾನೆ ಅಂತ ಒಂದು ನ್ಯೂಸ್ ಪೇಪರ್ ಅಲ್ಲಿ ಬಂದಿರುತ್ತೆ. ಅದನ್ನ ನೋಡ್ತಿರುವಾಗೆ ಸ್ಯಾಮ್ಗೆ ಅವರ ತಂದೆ ಹೇಳಿರೋ ಮಾತುಗಳು ನೆನಪಾಗ್ತವೆ. ನೋಡು ಸ್ಯಾಮ್, ನಮ್ಮ ಮೇಲೆ ಬೀಳ್ತಾ ಇರೋ ಒಂದು ಮಂಜಲ್ಲಿ ಒಂದೊಂದು ಸ್ನೋಫ್ಲಿಕ್ ಕೂಡ ನೋಡೋದಕ್ಕೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೆ ಆದಂತ ಪ್ರತ್ಯೇಕವಾಗಿರೋ ಒಂದು ಶೇಪ್ ಇರುತ್ತೆ. ಅದೇ ತರ ನೀನು ಕೂಡ ನಿನಗೆ ಆದಂತ ಸಪರೇಟ್ ಶೇಪ್ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನು ನಿನ್ನನ್ನ ಯಾರ ಜೊತೆನೂ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ ಅಂತ ತುಂಬಾ ಪ್ರೀತಿಯಾಗಿ ಹೇಳಿರ್ತಾನೆ. ತಂದೆ ಇವಳಿಗೆ ನಿಕ್ ನೇಮ್ ಆಗಿ ಸ್ನೋಫ್ಲಿಕ್ ಅಂತ ಇಟ್ಟಿರ್ತಾನೆ. ಅದನ್ನ ನೆನಪು ಮಾಡ್ಕೊಂಡು ಬಾಧೆ ಪಡ್ತಾಳೆ. ರಾತ್ರಿ ಆಗಿದ್ದೆ ತಾಯಿ ಹಾಗೆ ಅವ್ರ ಅಕ್ಕ ಜೊತೆ ಸೇರ್ಕೊಂಡು ಒಂದು ಪಾರ್ಟಿಗೆ ಹೋಗ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರ ಅಕ್ಕ ಆಗಿರೋ ಹೆಲನ್ ಅವ್ರಿಗೆ ಇನ್ನು ಸ್ವಲ್ಪ ದಿನಗಳಲ್ಲೇ ಪಟ್ಟಾಭಿಷೇಕ ಮಾಡ್ತಾರಲ್ವಾ, ಇದು ಪ್ರೀ ಪಾರ್ಟಿ ಅಂತ ಹೇಳ್ಕೋಬಹುದು. ಎಲ್ಲರೂ ತುಂಬಾ ಖುಷಿಯಾಗಿ ಫೋಟೋಸ್ ನ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಿರುವಾಗ ಸರಿಯಾಗಿ ಅದೇ ಟೈಮ್ಗೆ ಸ್ಯಾಮ್ ಫೋನ್ಗೆ ಮೈಕ್ ಕಡೆಯಿಂದ ಮೆಸೇಜ್ ಬರುತ್ತೆ. ಎಲ್ಲಿದ್ಯಾ, ಟೈಮ್ ಆಗ್ತೈತೆ, ನಾವು ಪಬ್ಗೆ ಹೋಗ್ಬೇಕಾಗಿತ್ತಲ್ವಾ ಅಂತ. ಅದಕ್ಕೆ ಸ್ಯಾಮ್ ಅವರ ತಾಯಿ ಹತ್ರ ಹೋಗಿ, ಅಮ್ಮ ನನಗೆ ತುಂಬಾನೇ ತಲೆ ನೋವ್ತೈತೆ, ನಾನು ಹೋಗಿ ಮಲ್ಕೋಬೇಕು ಅಂತ ಎಕ್ಸಲೆಂಟ್ ಆಗಿ ನಾಟಕ ಮಾಡ್ತಾಳೆ. ತಾಯಿನೂ ಕೂಡ ಪರ್ಮಿಷನ್ ಕೊಡ್ತಾಳೆ. ಪರ್ಮಿಷನ್ ಕೊಟ್ಟಿದ್ದ ನೆಕ್ಸ್ಟ್ ಸೆಕೆಂಡ್ಗೆ ಸ್ಯಾಮ್ ಬಾತ್ರೂಮ್ಗೆ ಹೋಗಿ ಡ್ರೆಸ್, ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೊಂಡು ಮೈಕ್ ಹೇಳಿರೋ ಒಂದು ಪಬ್ ಪ್ಲೇಸ್ ಹತ್ರಕ್ಕೆ ಬರ್ತಾಳೆ. ಆದ್ರೂನು ಇವರಿಬ್ರಿಗೂ 15 years ಆಗಿರೋದಕ್ಕೆ ಪಬ್ ಒಳಗಡೆಗೆ ಎಂಟ್ರಿ ಕೊಡೋದಿಲ್ಲ. ಇದರಿಂದ ಇವರು ತುಂಬಾ ಬೇಜಾರಾಗಿ ನಡ್ಕೊಂಡು ಹೋಗ್ತಿರುವಾಗ ಆವಾಗೆ ಸ್ಯಾಮ್ಗೆ ಆ ಪಬ್ ಹಿಂದ್ಗಡೆ ಸ್ವಲ್ಪ ಜನ ವ್ಯಕ್ತಿಗಳು ಬ್ಯಾಕ್ ಡೋರ್ ಇಂದ ಪಾಸ್ವರ್ಡ್ ನ ಎಂಟರ್ ಮಾಡಿ ಹೋಗ್ತಾ ಇರೋದನ್ನ ನೋಡ್ತಾಳೆ. ಲಿಟ್ರಲಿ ಹೇಳ್ಬೇಕಂದ್ರೆ ಆ ಪಾಸ್ವರ್ಡ್ ಏನು ಅಂತ ಕ್ಲಿಯರ್ ಕಟ್ ಆಗಿ ಸ್ಯಾಮ್ಗೆ ಕಾಣಿಸಿರುತ್ತೆ. ಆ ಡೋರ್ ಇಂದ ಹೋಗೋದಕ್ಕೆ ನನಗೆ ಪಾಸ್ವರ್ಡ್ ಗೊತ್ತು, ನಾವಿಬ್ರು ಹೋಗೋಣ ಬಾ ಅಂತ ಹೇಳಿ ಮೈಕ್ ನ ಕರ್ಕೊಂಡು ಹೋಗ್ತಾಳೆ. ಮೈಕ್ ಗೆ ಡೌಟ್ ಇರುತ್ತೆ, ಅಷ್ಟು ದೂರದಿಂದ ನನಗೆ ಮನುಷ್ಯರೇ ಸರಿಯಾಗಿ ಕಾಣಿಸ್ಲಿಲ್ಲ, ನಿನಗೆ ಪಾಸ್ವರ್ಡ್ ಕಾಣಿಸ್ತು ಅಂತ ಹೇಳ್ತಾ ಇದೀಯಾ, ಇದು ಜೋಕು ಅಂತಾನೆ. ಆದ್ರೆ ಪಾಸ್ವರ್ಡ್ ಎಂಟರ್ ಮಾಡಿದ್ದೆ ಡೋರ್ ಓಪನ್ ಆಗೋದ್ರಿಂದ ನಿನಗಿರೋದು ಕಣ್ಣುಗಳೇ ಇಲ್ಲಾಂದ್ರೆ ಟೆಲಿಸ್ಕೋಪ ಅಂತ ಹೇಳಿ ಇಬ್ರು ಪಬ್ ಒಳಗಡೆಗೆ ಎಂಟ್ರಿ ಕೊಡ್ತಾರೆ. ಸ್ಟಾರ್ಟಿಂಗ್ ಸ್ವಲ್ಪ ಹೊತ್ತು ಇಬ್ರು ಎಂಜಾಯ್ ಮಾಡಿದ್ರು ಸ್ವಲ್ಪ ತಾದ್ಮೇಲೆ ಸ್ಯಾಮ್ಗೆ ಆ ಡಿಜೆ ಸೌಂಡ್ ಅಲ್ಲೂ ಕೂಡ ಚಿಕ್ಕ ಹುಳು ಹಾರಾಡ್ಕೊಂಡು ಹೋಗ್ತಿದ್ರೆ ಅದರ ಶಬ್ದ ಅನ್ನೋದು ಜಾಸ್ತಿ ಕೇಳಿಸೋದು. ಹಾಗೆ ಅಲ್ಲಿರುವ ಪ್ರತಿಯೊಬ್ಬರ ಹಾರ್ಟ್ ಬೀಟ್ ಅನ್ನೋದು ತುಂಬಾ ಜೋರಾಗಿ ಈ ಹುಡುಗಿ ಕಿವಿಗಳಿಗೆ ಕೇಳಿಸ್ತಾ ಇರುತ್ತೆ. ಎಲ್ಲ ಶಬ್ದಗಳು ಒಂದೇ ಸತಿ ಇವಳ ತಲೆಗೆ ಬೀಳೋದ್ರಿಂದ ತಲೆನೋವು ಸ್ಟಾರ್ಟ್ ಆಗಿ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗ್ತಿರ್ತಾಳೆ. ಇದೇ ಒಂದು ರೀಸನ್ಗೆ ಈ ಶಬ್ದನ ನಿಲ್ಸ್ಬಿಡ್ಬೇಕು ಅಂತ ಹೇಳಿ ಹೋಗಿ ಫೈರ್ ಅಲಾರಂ ನ ಆನ್ ಮಾಡ್ತಾಳೆ. ಇದರಿಂದ ನೀರ್ ಬಿದ್ದು ಪಬ್ ಎಲ್ಲ ಹಾಳಾಗೋಗ್ಬಿಡುತ್ತೆ. ಪೊಲೀಸರು ಬಂದು ಇವರಿಬ್ಬರನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಇಡ್ತಾರೆ. ಆವಾಗ ಸ್ಯಾಮು ಮೈಕ್ ಹತ್ರ ಆ ಪಬ್ ಅಲ್ಲಿ ನಡೆದಿರೋ ಎಲ್ಲಾ ವಿಷಯಗಳನ್ನ ಇವನ ಹತ್ರ ಹೇಳಿ ನನಗೇನಾದ್ರೂ ಆಗಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಮೈಕ್ ಇತ್ಕೊಂಡು, ಚಚ್ಚ ನೀನ್ ಆತರ ಅನ್ಕೊಳ್ಳೋದಕ್ಕೆ ಹೋಗ್ಬೇಡ, ನೀನ್ ಹೇಳೋ ಮಾತುಗಳು ನಾನ್ ನಂಬ್ತೀನಿ. ಯಾಕಪ್ಪ ಅಂದ್ರೆ ಸ್ವಲ್ಪ ದಿನಗಳ ಹಿಂದೆ 4-5 ಬೀದಿಗಳ ಹಿಂದ್ಗಡೆ ಬರ್ತಾ ಇರೋ ಪೊಲೀಸರ ಕಾರ್ ಶಬ್ದನ ಕೇಳಿ ಪೊಲೀಸರು ಬರ್ತಿದ್ದಾರೆ ಅಂತ ಹೇಳಿದ್ದೆ. 2 days ಬ್ಯಾಕ್ ತಿಂದಿರೋ ಒಂದು ಫುಡ್ ನ ನೀನು ಸ್ಮೆಲ್ ಮಾಡಿ ಹೇಳಿದ್ಯಾ. ಪಬ್ ಒಳಗಡೆಗೆ ಹೋಗುವಾಗ ಆ ವ್ಯಕ್ತಿಗಳೇ ನನಗೆ ಸರಿಯಾಗಿ ಕಾಣ್ಲಿಲ್ಲ, ಆದ್ರೆ ನೀನು ಪಾಸ್ವರ್ಡ್ ಕ್ಲಿಯರ್ ಕಟ್ ಆಗಿ ನೋಡ್ಕೊಂಡಿದ್ಯಾ, ನೀನು ಅನ್ಬಿಲೀವಬಲ್ ಕೆಲಸಗಳು ಮೊದ್ಲೇ ಮಾಡಿದ್ಯಾ ಅಂತ ಹೇಳಿ ನೀನ್ ಹೇಳೋ ಮಾತುಗಳು ನಾನ್ ನಂಬ್ತೀನಿ ಅಂತಾನೆ. ಇಲ್ಲ ಮೈಕ್, ನನಗೇನೋ ಪ್ರಾಬ್ಲಮ್ ಆಗಿರ್ಬೇಕು, ನನ್ನ ಬ್ರೈನ್ ಅಲ್ಲಿ ಏನೋ ಡಿಫ್ರೆಂಟ್ ಆಗಿ ನಡೆದಿದೆ ಅಂತ ನನಗೆ ಅನ್ಸ್ತೈತೆ. ಅದಕ್ಕೆ ಮೈಕು ಸಮಾಧಾನ ಮಾಡಿ ನೀನೇನು ಥಿಂಕ್ ಮಾಡೋದಕ್ಕೆ ಹೋಗ್ಬೇಡ ಅಂತ ಹೇಳಿ ಇಬ್ರು ಅದೇ ಪ್ಲೇಸ್ ಅಲ್ಲಿ ಮಲ್ಕೊಂತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮೈಕ್ ತಂದೆ ಇವರಿಬ್ಬರನ್ನು ಬಿಡ್ಸೋದಕ್ಕೆ ಜೈಲ್ ಹತ್ರ ಬರ್ತಾನೆ. ಸ್ಯಾಮ್ಗೆ ಸ್ವಲ್ಪ ಖುಷಿ ಇರುತ್ತೆ, ಅಮ್ಮಯ್ಯ ನಮ್ಮಮ್ಮಗೆ ಈ ವಿಷಯ ಗೊತ್ತಾಗ್ಲಿಲ್ಲ, ಗೊತ್ತಾಗೋದಕ್ಕೂ ಮೊದ್ಲೇ ನಾನ್ ಫಸ್ಟ್ ಅರಮನೆಗೆ ಹೊರಟೋಗ್ಬಿಡ್ಬೇಕು ಅಂತ ಅಂತಾಳೋ ಇಲ್ವೋ, ಮುಂದ್ಗಡೆ ಇರೋ ಒಂದು ಕಾರಲ್ಲಿ ವಿಂಡೋ ಓಪನ್ ಮಾಡಿ ಅವ್ರಮ್ಮ ಕಾರ್ ಹತ್ತು ಫಸ್ಟ್ ನೀನು ಅಂತಾಳೆ. ಈ ಇನ್ಸಿಡೆಂಟ್ ನಡೆದಿರೋದಕ್ಕೆ ಅವರ ತಾಯಿಗೆ ತುಂಬಾ ಕೋಪ ಬಂತು. ಈ ಸಮ್ಮರ್ ವೆಕೇಶನ್ ಅಲ್ಲಿ ನೀನು ಸಮ್ಮರ್ ಸ್ಕೂಲ್ಗೆ ಹೋಗ್ಲೇಬೇಕು ಅಂತ ಆರ್ಡರ್ ಕೊಡ್ತಾಳೆ. ಅಮ್ಮ ನಾನು
ಈ ಸಮ್ಮರ್ ಅಲ್ಲಿ ಒಂದು ಕೆಲಸ ಅನ್ಕೊಂಡಿದ್ದೀನಿ, ನಾನು ಸಮ್ಮರ್ ಸ್ಕೂಲ್ಗೆ ಹೋಗೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವರ ತಾಯಿ, ನಿನ್ನನ್ನ ಹೀಗೆ ಬಿಟ್ಬಿಟ್ರೆ ನೀನು ತುಂಬಾ ಹದಗೆಟ್ಟೋಗ್ಬಿಡ್ತೀಯ, ನೀನು ಹೋಗ್ಲೇಬೇಕು ಅಂತ ಹೇಳೋದ್ರಿಂದ ಬೇರೆ ದಾರಿ ಇಲ್ದೆ ಸ್ಯಾಮ್ ಅವಳ ಲಗೇಜ್ ನ ಪ್ಯಾಕ್ ಮಾಡ್ಕೊಂತ ಮೈಕ್ಗೆ ಕಾಲ್ ಮಾಡ್ತಾಳೆ. ನಡೆದಿರೋ ಎಲ್ಲಾ ವಿಷಯನೂ ಹೇಳಿ, ನೀನೇನು ಭಯ ಪಡೋದಕ್ಕೆ ಹೋಗ್ಬೇಡ, ನಾವು ಸಮ್ಮರ್ ಅಲ್ಲಿ ಕಾನ್ಸರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಲ್ಲ, ಅದಕ್ಕೆ ಏನೋ ಒಂದು ಮಾಡಿ ನಾನು ಅಲ್ಲಿಗೆ ಬರ್ತೀನಿ, ನೀನ್ ಫುಲ್ ಪ್ರಿಪೇರ್ ಆಗಿರು ಅಂತ ಹೇಳ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಇವರ ಅಕ್ಕ ಆಗಿರೋ ಎಲ್ಲನವರು ಸ್ಯಾಮ್ ಹತ್ರ ಮಾತಾಡೋದಕ್ಕೆ ಬರೋದ್ರಿಂದ ಮೈಕ್ ಕಾಲ್ನ ಕಟ್ ಮಾಡಿ ಏನ್ ವಿಷಯ ಅಂತ ಕೇಳ್ತಾಳೆ. ಎಲೆನವರು ಸ್ಯಾಮ್ ಹತ್ರ, ನಿಜ ಹೇಳ್ಬೇಕಂದ್ರೆ ನಾವು ಸರಿಯಾಗಿ ಮಾತಾಡ್ಕೊಂಡು ತುಂಬಾನೇ ವರ್ಷಗಳಾಗೋಗ್ಬಿಟ್ಟೈತೆ, ನಿನಗೂನು ಗೊತ್ತಲ್ವಾ, ನಾನು ಸ್ವಲ್ಪ ದಿನಗಳಲ್ಲೇ ಒಂದು ಸೆರೆಮನಿ ಐತೆ ಅಂತ ಹೇಳ್ತಿರುವಾಗ ಸ್ಯಾಮ್ ತುಂಬಾ ಇರಿಟೇಟ್ ಫೀಲ್ ಆಗಿ ಅವ್ರ ಅಕ್ಕ ಮಾತಾಡ್ತಾ ಇರೋ ಮಾತುಗಳನ್ನ ಮಧ್ಯದಲ್ಲೇ ಸ್ಟಾಪ್ ಮಾಡಿ, ನನಗೂನು ಗೊತ್ತಮ್ಮ, ಇನ್ನ ಸ್ವಲ್ಪ ದಿನಗಳಲ್ಲೇ ನೀನು ಈ ದೇಶಕ್ಕೆ ರಾಣಿ ಆಗ್ತೀಯ, ನೀನು ಅದನ್ನ ಪದೇ ಪದೇ ಹೇಳಿ ನನಗೆ ಟಾರ್ಚರ್ ಕೊಡ್ಬೇಡ ಅಂತ ಹೇಳೋದ್ರಿಂದ ಎಲೆನವರು ತುಂಬಾ ಬಾಧೆ ಪಟ್ಕೊಂಡು ಯಾವತ್ತೋ ಒಂದಿನ ನೀನ್ ನನ್ನನ್ನ ಅರ್ಥ ಮಾಡ್ಕೊಂತೀಯ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ನೆಕ್ಸ್ಟ್ ಡೇ ಸ್ಯಾಮು ಸಮ್ಮರ್ ಸ್ಕೂಲ್ಗೆ ಹೋಗೋದಕ್ಕೆ ಇಷ್ಟ ಆಗ್ಲಿಲ್ಲ ಅಂದ್ರೂ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ಕ್ಲಾಸ್ ರೂಮ್ಗೆ ಹೋಗಿದ್ದ ಜಾನ್ವರಿ ಅನ್ನೋ ಒಂದು ಹುಡುಗಿ ಸ್ಯಾಮ್ ನ ನೋಡಿ, ನಾನ್ ನಿನ್ನ ಪಾರ್ಟಿಯಲ್ಲಿ ಮೊದ್ಲೇ ನೋಡಿದ್ದೆ ಅಂತ ಹೇಳ್ಬಿಟ್ಟು ಸ್ಯಾಮ್ ಜೊತೆ ತುಂಬಾ ಫ್ರೆಂಡ್ಲಿ ಆಗಿ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಇವರಿಬ್ರು ಹೀಗೆ ಮಾತಾಡ್ಕೊಂತಿರುವಾಗ ಸ್ಯಾಮ್ ಅಂತಾಳೆ, ಇನ್ನ ಯಾರು ಇಲ್ಲಿಗೆ ಬಂದಿಲ್ವಾ ಅಂತ. ಸರಿಯಾಗಿ ಅದೇ ಟೈಮ್ಗೆ ಹಿಂದ್ಗಡೆ ಹಲೋ ಅಂತ ಒಂದು ಶಬ್ದ ಬರೋದ್ರಿಂದ ಹಿಂದಕ್ಕೆ ತಿರುಗಿ ನೋಡ್ದಾಗ ಅಲ್ಲಿ ಮ್ಯಾಟಿಯೋ ಅನ್ನೋ ಒಬ್ಬ ಹುಡುಗ ಇರ್ತಾನೆ. ನೀನ್ ಯಾವಾಗ ಬಂದೆ, ನಾವಿಬ್ರು ಇಲ್ಲೇ ಇದ್ದೀವಿ, ನೀನ್ ಬಂದಿದ್ದೆ ನಮ್ಗೆ ಗೊತ್ತಾಗ್ಲಿಲ್ಲ ಅಂತ ಇವರಿಬ್ರು ಕೇಳೋದ್ರಿಂದ ಅದಕ್ಕೆ ಮ್ಯಾಟಿಯೋ ಅಂತಾನೆ, ನಿಜ ಹೇಳ್ಬೇಕಂದ್ರೆ ನಾನು ಸ್ವಲ್ಪ ಇಂಟ್ರೋವರ್ಟ್, ನಿಮ್ಕಿನ್ನ ಮೊದ್ಲೇ ನಾನು ಈ ಪ್ಲೇಸ್ಗೆ ಬಂದಿದ್ದೆ, ಬಟ್ ನಾನು ಇಂಟ್ರೋವರ್ಟ್ ಆಗಿರೋದ್ರಿಂದ ನಾನು ಇದ್ರೂನು ನನ್ನ ಪ್ರೆಸೆನ್ಸ್ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ ಅಂತ ಹೇಳಿ ಇವ್ರು ಮೂವರು ಹೀಗೆ ಮಾತಾಡ್ಕೊಂತಿರುವಾಗೆ ತುಂಬಾ ಆಡಂಬರ ಮಾಡ್ಕೊಂಡು ಟೋಮಾ ಅನ್ನೋ ಒಂದು ಕ್ಯಾರೆಕ್ಟರ್ ಅಲ್ಲಿಗೆ ಎಂಟ್ರಿ ಕೊಡ್ತಾನೆ. ಈ 4 ಜನರ ಜೊತೆಗೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಾವು ರೊಕ್ಸಾನಾ ಅನ್ನೋ ಒಂದು ಸೋಷಿಯಲ್ ಇನ್ಫ್ಲೂಯೆನ್ಸರ್ ನ ನೋಡಿದ್ವಲ್ಲ, ಆ ಹುಡುಗಿನೂ ಕೂಡ ಇಲ್ಲಿಗೆ ಎಂಟ್ರಿ ಕೊಡ್ತಾಳೆ. ಈ 5 ಜನ ಈ ಮೂವಿಗೆ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ಕೋಬಹುದು. ಆವಾಗ ಜೇಮ್ಸ್ ಅನ್ನೋ ಒಬ್ಬ ಟೀಚರ್ ಅಲ್ಲಿಗೆ ಬಂದು, ನಿಜ ಹೇಳ್ಬೇಕಂದ್ರೆ ನೀವು 5 ಜನನು ನಿಮ್ಮ ರಾಯಲ್ಸ್ ಫ್ಯಾಮಿಲಿಯಲ್ಲಿ ಹುಟ್ಟಿರೋ ಸೆಕೆಂಡ್ ಬಾರ್ನ್ ಬೇಬೀಸ್ ಅಂತ ಹೇಳ್ಕೋಬಹುದು. ಅಂದ್ರೆ ನಿಮ್ಗೆ ಈ ಸ್ಕೂಲ್ ಅಲ್ಲಿ ಓದೋದು ಬರೆಯೋದು ಕಳಿಸ್ತೀವಿ ಅಂತ ಅನ್ಕೊಂಡಿದ್ದೀರಾ, ಅಂದ್ರೆ ನೀವು ಸೆಕೆಂಡ್ ಬಾರ್ನ್ ಬೇಬೀಸ್ ಆಗಿರೋದ್ರಿಂದ ನಿಮ್ಮಲ್ಲಿ ಒಂದು ಸ್ಪೆಷಲ್ ಪವರ್ ಇರುತ್ತೆ. ಆ ಸ್ಪೆಷಲ್ ಪವರ್ ನ ಯಾವ ತರ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನ ಈ ಸ್ಕೂಲ್ ಅಲ್ಲಿ ಕಳ್ಸಿಕೊಡ್ತೀವಿ ಅಂತ ಜೇಮ್ಸ್ ಅಂತಾನೆ. ಆ ಮಾತುಗಳನ್ನ ಕೇಳಿ ಅಲ್ಲಿರೋ ಮಕ್ಕಳೆಲ್ಲರೂ ಕೂಡ ಜೋರಾಗಿ ನಕ್ಕೊಂಡು, ಏನ್ ಮಾತಾಡ್ತಿದ್ಯಾ ಜೇಮ್ಸ್, ಇಂತ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಹೇಳಿದ್ರೆ ಇವರು ಚೆನ್ನಾಗಿ ಓದ್ಕೊಂತಾರೆ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಪ್ರಯೋಗ ಮಾಡೋದಕ್ಕೆ ನೋಡ್ತಿದ್ಯಾ, ಈ ತರ ಚೀಪ್ ಟ್ರಿಕ್ಸ್ ಮಾಡೋದಕ್ಕೆ ಹೋಗ್ಬೇಡ ಅಂತ ಮಕ್ಕಳೆಲ್ಲರೂ ಅನ್ನೋದ್ರಿಂದ ಜೇಮ್ಸ್ಗೆ ಅರ್ಥ ಆಗೋಗ್ಬಿಡುತ್ತೆ. ಈ ತರ ಹೇಳಿದ್ರೆ ಇವ್ರು ಕೇಳಲ್ಲ ಅಂತ ಹೇಳ್ಬಿಟ್ಟು ಅವನ ಕ್ಲೋನಿಂಗ್ ಪವರ್ ನ ಉಪಯೋಗ ಮಾಡಿ 4-5 ವ್ಯಕ್ತಿಗಳ ರೂಪದಲ್ಲಿ ಅವನು ಡಿವೈಡ್ ಆಗ್ತಾನೆ. ಅವನ ಪವರ್ ನ ನೋಡಿ ಮಕ್ಕಳೆಲ್ಲರೂ ಶಾಕ್ ಆಗ್ತಾರೆ. ನಿಜ ಹೇಳ್ಬೇಕಂದ್ರೆ ನಾನೂನು ಕೂಡ ನಿಮ್ ತರನೇ ನನ್ನ ರಾಯಲ್ ಫ್ಯಾಮಿಲಿಯಲ್ಲಿ ಸೆಕೆಂಡ್ ಬಾರ್ನ್ ಬೇಬಿ ಅಂತ ಹೇಳ್ಕೋಬಹುದು. ನನ್ನಲ್ಲಿ ಇನ್ನ ತುಂಬಾ ಪವರ್ಫುಲ್ ಆಗಿರೋ ಶಕ್ತಿಗಳಿದಾವೆ, ನೀವು ಹೋಗ್ತಾ ಹೋಗ್ತಾ ಅದನ್ನ ತಿಳ್ಕೊಂತೀರಾ. ಇನ್ನ ಫರ್ದರ್ ಆಗಿ ಡೀಟೇಲ್ಸ್ ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಈ ಸೀಕ್ರೆಟ್ ಸೊಸೈಟಿ ಆಫ್ ಸೆಕೆಂಡ್ ಬಾರ್ನ್ ರಾಯಲ್ ಆರ್ಗನೈಸೇಷನ್ ಗೆ ಲೀಡರ್ ಆಗಿರೋ ಕ್ವೀನ್ ಕ್ಯಾಥರಿನ್ ಬಂದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಅನೌನ್ಸ್ಮೆಂಟ್ ಕೊಡೋದ್ರಿಂದ ಸ್ಯಾಮ್ ತಾಯಿ ಆಗಿರೋ ಕ್ಯಾಥರಿನ್ ಟಿಪ್ ಟಾಪ್ ಆಗಿ ರೆಡಿ ಆಗಿ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ನಿಜ ಹೇಳ್ಬೇಕಂದ್ರೆ ನಿಮ್ ತರ ರಾಯಲ್ಸ್ ಫ್ಯಾಮಿಲಿಯಲ್ಲಿ ಸೆಕೆಂಡ್ ಬಾರ್ನ್ ಬೇಬೀಸ್ಗೆ ತುಂಬಾ ಪವರ್ಫುಲ್ ಆಗಿರೋ ಶಕ್ತಿಗಳಿರ್ತವೆ. ತುಂಬಾ ವರ್ಷಗಳಿಂದೇನೆ ಇಂತ ಪವರ್ಸ್ ಇರೋ ವ್ಯಕ್ತಿಗಳನ್ನ ಒಂದಾಗಿ ಮಾಡ್ಬೇಕು ಅಂತ ಈ ಸೀಕ್ರೆಟ್ ಸೊಸೈಟಿ ಆಫ್ ಸೆಕೆಂಡ್ ಬಾರ್ನ್ ರಾಯಲ್ಸ್ ಅನ್ನೋ ಒಂದು ಆರ್ಗನೈಸೇಷನ್ ನ ಸ್ಟಾರ್ಟ್ ಮಾಡಿದೀವಿ. ಇದರಲ್ಲಿ ನಿಮ್ಗೆ ನಿಮ್ಮ ಪವರ್ಸ್ ನ ಯಾವ ತರ ಕಂಟ್ರೋಲ್ ಮಾಡಬೇಕು ಅಂತ ನಿಮ್ಗೆ ಟೀಚ್ ಮಾಡ್ತೀವಿ. ಆಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಮ ಎಲ್ಡರ್ ಸಿಸ್ಟರ್ಸ್ ಹಾಗೆ ಬ್ರದರ್ಸ್ ರಾಜ್ಯವನ್ನ ಪರಿಪಾಲನೆ ಮಾಡ್ತಿದ್ರೆ ನಿಮ್ಗಿರೋ ಒಂದು ಈ ಸೂಪರ್ ಪವರ್ಸ್ ಇಂದ ನಿಮ್ಮ ದೇಶವನ್ನ ಕಾಪಾಡ್ಕೋಬೇಕಾಗುತ್ತೆ, ಇದೇ ನಿಮ್ಮ ಕರ್ತವ್ಯ ಅಂತ ಹೇಳ್ತಾಳೆ. ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಇದರಲ್ಲಿ ನಿಮ್ಗೆ ಟೀಚಿಂಗ್ ಮಾಡ್ತೀವಿ, ಇಫ್ ಇನ್ ಕೇಸ್ ನೀವೇನಾದ್ರೂ ಅದರಲ್ಲಿ ಪಾಸ್ ಆಗ್ಲಿಲ್ಲ ಅಂದ್ರೆ ಈ ಸೀಕ್ರೆಟ್ ಸೊಸೈಟಿ ಬಗ್ಗೆ ಹಾಗೆ ನಿಮ್ಗಿರೋ ಒಂದು ಪವರ್ಸ್ ಬಗ್ಗೆ ಏನನ್ನು ಕೂಡ ಜ್ಞಾಪಕ ಇಲ್ದಿರೋ ಹಾಗೆ ಎರೈಸ್ ಮಾಡಕ್ ಬಿಡ್ತೀವಿ ಅಂತ ಹೇಳ್ತಾಳೆ. ನಂತರ ಸ್ಯಾಮ್ ಅವರಮ್ಮ ಹತ್ರಕ್ಕೆ ಬಂದು, ಅಮ್ಮ ನಿನ್ಗೆ ಈ ತರ ಸೂಪರ್ ಪವರ್ಸ್ ಇದಾವೆ ಅಂತ ಒಂದು ಸೀಕ್ರೆಟ್ ಸೊಸೈಟಿ ಐತೆ ಅಂತ ನಮ್ಮ ಅಪ್ಪ ಹತ್ರ ಹಾಗೆ ನಮ್ಮ ಅಕ್ಕ ಹತ್ರ ಡಿಸ್ಕಸ್ ಮಾಡಿದ್ದ ಅಂತ ಕೇಳ್ತಾಳೆ. ಅದಕ್ಕೆ ಅವರಮ್ಮ, ನಿನಗೆ ಸೂಪರ್ ಪವರ್ಸ್ ಇದಾವೆ ಅಂತ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಇರಬೇಕು, ಅದೇ ಈ ಸೀಕ್ರೆಟ್ ಸೊಸೈಟಿ ರೂಲ್ ಅಂತ ಹೇಳಿ ಮೊದಲು ನೀನು ಟ್ರೈನಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡು ಅಂತ ಹೇಳ್ತಾಳೆ. ಸ್ಯಾಮ್ ಅಲ್ಲಿಂದ ಹೋಗಿದ್ದೆ. ಜೇಮ್ಸ್ ಅಲ್ಲಿಗೆ ಬಂದು ಜೈಲಿಂದ ತಪ್ಸ್ಕೊಂಡಿರೋ ಕೈದಿ ನಂಬರ್ 34 ಬಗ್ಗೆ ನಿನಗೇನಾದ್ರೂ ಇನ್ಫಾರ್ಮೇಶನ್ ಸಿಕ್ತಾ ಅಂತ ಕ್ಯಾಥರಿನ್ ಹತ್ರ ಕೇಳ್ತಾನೆ. ಇನ್ನ ಅದ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಸಿಗ್ಲಿಲ್ಲ, ಬಟ್ ನಾನು ಖಂಡಿತ ಅವನನ್ನ ಹಿಡ್ಕೊಂತೀನಿ ಅಂತ ಕ್ಯಾಥರಿನ್ ಹೇಳ್ತಾಳೆ. ಇವಾಗ ನಮ್ಗೆ ಜೈಲಿಂದ ತಪ್ಸ್ಕೊಂಡಿರೋ ಕೈದಿ ನಂಬರ್ 34 ಯಾವ್ದೋ ಒಂದು ಬಿಲ್ಡಿಂಗ್ ಅಲ್ಲಿ ಗಾಲಿಯಲ್ಲಿ ಪಂಚಸ್ ನ ಕೊಡ್ತಿರ್ತಾನೆ. ಸರಿಯಾಗಿ
ಅದೇ ಟೈಮ್ಗೆ ಅವನಿಗೊಂದು ಕಾಲ್ ಬರೋದ್ರಿಂದ ನಿನ್ನ ಐಡಿಯಾ ನನಗೆ ಇಷ್ಟ ಆಯ್ತು, ಆಪಲ್ ಅಲ್ಲಿ ನಾನು ತಪ್ಸ್ಕೊಳ್ಳೋದಕ್ಕೆ ಪಾರ್ಟ್ಸ್ ನ ಇಟ್ಟು ಕಳ್ಸಿದ್ಯಾ, ಟೆನ್ಷನ್ ಪಡೋದಕ್ಕೆ ಹೋಗ್ಬೇಡ, ನಿನಗೆ ಬೇಕಾಗಿರೋ ಕೆಲ್ಸನ ನಾನ್ ಮಾಡ್ಕೊಡ್ತೀನಿ, ನಾನ್ ರಿವೆಂಜ್ ತಗೊಳ್ಳೋದಕ್ಕೆ ಆ ಪ್ಲಾನ್ ಅಲ್ಲಿ ನೀನ್ ನನಗೆ ಸಹಾಯ ಮಾಡ್ತೀಯಾ ಅಂತ ಹೇಳಿದೀನಿ ಅಂತಾನೆ. ಆವಾಗ ನಮ್ಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ 10 ಇಯರ್ಸ್ ಬ್ಯಾಕ್ ಸ್ಯಾಮ್ ಅವರ ತಾಯಿ ಆಗಿರೋ ಕ್ಯಾಥರಿನೇ ಹಿಡ್ಕೊಂಡು ಬಂದಿಯಾಗಿ ಮಾಡಿರ್ತಾಳೆ ಅಂತ. ಈ ಕೈದಿ ಕಾಲಲ್ಲಿ ಮಾತಾಡ್ತಿರೋರ್ಗೆ ನಾವು ಅನ್ಕೊಂಡಿರೋ ಪ್ಲಾನ್ ಪ್ರಕಾರ ನಾಳೆನೆ ಫೇಸ್ 1 ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಮತ್ತೆ ಗಾಲಿಯಲ್ಲಿ ಪಂಚಸ್ ನ ಕೊಡ್ತಾನೆ. ಅಂಡ್ ಇವಾಗ ನಮ್ಗೆ ಗೊತ್ತಾಗುತ್ತೆ ಅವನು ಗಾಲಿಯಲ್ಲಿ ಸುಮ್ನೆ ಪಂಚಸ್ ಕೊಡ್ತಿಲ್ಲ, ಅವ್ನು ಕೊಟ್ಟಿರೋ ಒಂದು ಪಂಚಸ್ ಸ್ವಲ್ಪ ದೂರದಲ್ಲಿರೋ ಒಂದು ಐರನ್ ಗೆ ಅವು ಟಚ್ ಆಗ್ತಿದಾವೆ ಅಂತ. ಲಿಟ್ರಲಿ ಹೇಳ್ಬೇಕಂದ್ರೆ ಇವನು ಕೂಡ ಯಾವುದೋ ಒಂದು ರಾಯಲ್ ಫ್ಯಾಮಿಲಿಯಲ್ಲಿ ಸೆಕೆಂಡ್ ಬಾರ್ನ್ ಬೇಬಿ ಆಗಿ ಹುಟ್ಟಿರ್ತಾನೆ. ಇನ್ನೊಂದು ಕಡೆ ಜೇಮ್ಸ್ ಈ ಸ್ಟೂಡೆಂಟ್ಸ್ ಗೆ ಟ್ರೈನಿಂಗ್ ನ ಸ್ಟಾರ್ಟ್ ಮಾಡ್ತಾನೆ. ಅವನೊಂದು ಬಟನ್ ನ ಕ್ಲಿಕ್ ಮಾಡಿ ಸೈಡ್ ಗೆ ಹೋಗಿದ್ದೆ ಅಲ್ಲಿರೋ ಇಂಟೀರಿಯರ್ ಎಲ್ಲ ಚೇಂಜ್ ಆಗೋಗ್ಬಿಡುತ್ತೆ. ಈ ಸ್ಟೂಡೆಂಟ್ಸ್ ಗೆ ಸ್ವಲ್ಪ ದೂರದಲ್ಲಿ ಒಂದು ಪಿರಮಿಡ್ ಕಾಣಿಸ್ತಾ ಇರುತ್ತೆ, ಅದನ್ನ ಟಚ್ ಮಾಡಿದ್ರೆ ಸಾಕು ಈ ಗೇಮ್ ಅಲ್ಲಿ ನೀವು ವಿನ್ ಆಗ್ತೀರಾ ಅಂತ ಜೇಮ್ಸ್ ಹೇಳ್ತಾನೆ. ಓ ಇಷ್ಟೇನಾ, ಆರಾಮ್ಸೆ ಹೋಗಿ ಟಚ್ ಮಾಡ್ತೀನಿ ಅಂತ ಒಬ್ನು ಟಚ್ ಮಾಡೋದಕ್ಕೆ ಹೋಗ್ತಿರುವಾಗ ಅವನಿಗೆ ಒಂದು ಲೇಸರ್ ಬಿದ್ದು ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಅಂಡ್ ಇವಾಗ ನಮ್ಗೆ ಗೊತ್ತಾಗುತ್ತೆ ಆ ಪಿರಮಿಡ್ ನ ಮುಟ್ಟೋದಕ್ಕೆ ಹೋಗೋ ದಾರಿಯಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಬರ್ತವೆ, ಅದನ್ನ ಫೇಸ್ ಮಾಡ್ಕೊಂಡು ಹೋಗಿ ಇವರು ಟಚ್ ಮಾಡ್ಬೇಕಾಗುತ್ತೆ. ಈ ಪ್ರೋಸೆಸ್ ಅಲ್ಲಿ ಇವ್ರಿಗಿರೋ ಪವರ್ಸ್ ಆಚೆಗಡೆ ಬರ್ತವೆ. ರೊಕ್ಸಾನ ಆ ಲೇಸರ್ಸ್ ಕಡೆಯಿಂದ ತಪ್ಸ್ಕೊಳ್ಳೋದಕ್ಕೆ ಇವಾಗ ನಾನು ಇಲ್ಲಿಂದ ಮಾಯ ಆಗೋಗ್ಬಿಡ್ಬೇಕು ಅಂತ ಅನ್ಕೊಂತಾಳೆ. ಲಿಟ್ರಲಿ ಹೇಳ್ಬೇಕಂದ್ರೆ ಅವಳ ಆಫ್ ಬಾಡಿ ಅನ್ನೋದು ಮಾಯ ಆಗೋಗ್ಬಿಡುತ್ತೆ. ಆ ಹುಡುಗಿಗೆ ಇನ್ವಿಸಿಬಲ್ ಆಗೋ ಒಂದು ಪವರ್ ಇರುತ್ತೆ. ಇನ್ನೊಂದು ಕಡೆ ಟೂಮಾ ಮ್ಯಾಟಿಯೋ ಹತ್ರ ಅಂತಾನೆ, ಆ ತರ ಬಚ್ಚಿಕೊಳ್ತೀರಾ, ಶೀಲ್ಡ್ ಟೈಪ್ ಅಲ್ಲಿ ನನಗೆ ಅಡ್ಡಿ ಇರ್ಬೋದಲ್ಲ ಅಂತ ಹೇಳೋದ್ರಿಂದ ಅವ್ನಿಗೆ ಏನಾಯ್ತು ಏನೋ ಗೊತ್ತಿಲ್ಲ. ಮ್ಯಾಟಿಯೋ ಡೈರೆಕ್ಟ್ ಆಗಿ ಹೋಗಿ ಟೂಮಾನ ಕಾಪಾಡೋದಕ್ಕೆ ಶೀಲ್ಡ್ ರೂಪದಲ್ಲಿ ಅಡ್ಡಿ ನಿಂತ್ಕೊಂತಾನೆ. ಈವಾಗ ಟೂಮಾಗೆ ಅರ್ಥ ಆಗುತ್ತೆ ನಾನೇನಾದ್ರೂ ಒಬ್ಬರಿಗೆ ಹೇಳಿದ್ರೆ ಅವರು ಖಂಡಿತ ಅದನ್ನ ಮಾಡ್ತಾರೆ ಅಂತ ಒಂದು ಪವರ್ ನನ್ಗೈತೆ ಅಂತ. ಇನ್ನ ನಮ್ಮ ಸ್ಯಾಮ್ಗೆ ಗೊತ್ತಿರೋದೆ ಶಾರ್ಪ್ ಆಗಿರೋ ಇಯರ್ ಐಸ್ ಎಲ್ಲ ಇರ್ತವೆ, ಸ್ಮೆಲ್ ಪವರ್ ಕೂಡ ಜಾಸ್ತಿನೇ ಇರುತ್ತೆ. ಯಾವ ಕಡೆಯಿಂದ ಲೇಸರ್ ಹಾಗೆ ಇವ್ರನ್ನ ಅಟ್ಯಾಕ್ ಮಾಡೋದಕ್ಕೆ ಏನಾದ್ರೂ ಬರ್ತಿದಾವೆ ಅಂದ್ರೆ ಈ ಹುಡುಗಿಗೆ ಶಾರ್ಪ್ ಇಯರ್ಸ್ ಇರೋದ್ರಿಂದ ಮೊದ್ಲೇ ತಿಳ್ಕೊಂಡು ಆಲ್ಮೋಸ್ಟ್ ಪಿರಮಿಡ್ ನ ಟಚ್ ಮಾಡೋದಕ್ಕೆ ಹೊರಟೋಗ್ಬಿಡ್ತಾಳೆ. ಆದ್ರೆ ಲಾಸ್ಟ್ ಅಲ್ಲಿ ಒಂದು ಲೇಸರ್ ಬಂದು ಈ ಹುಡುಗಿಗೆ ಬಿದ್ದು ಎಲ್ಲರೂ ಔಟ್ ಆಗೋಗ್ಬಿಡ್ತಾರೆ. ಈ ಗೇಮ್ ಅಲ್ಲಿ ಎಲ್ಲರೂ ಸೋತೋದ್ರು ಕೂಡ ಇಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಅವ್ರಿಗಿರೋ ಪವರ್ಸ್ ಆಚೆಗಡೆ ಬರ್ತವೆ. ರೊಕ್ಸಾನಾಗೆ ಇನ್ವಿಸಿಬಲ್ ಪವರ್ ಇದ್ರೆ ಟೂಮಾಗೆ ಬೇರೆಯವ್ರನ್ನ ಕಂಟ್ರೋಲ್ ಮಾಡೋ ಒಂದು ಪವರ್, ಮ್ಯಾಟಿಯೋಗೆ ಇನ್ಸೈಡ್ಸ್ ನ ಕಂಟ್ರೋಲ್ ಮಾಡೋ ಒಂದು ಪವರ್. ಹಾಗೆ ಜನವರಿನ ನೋಡ್ಕೊಂಡ್ರೆ ಆ ಹುಡುಗಿ ಬೇರೆಯವ್ರ ಹತ್ರ ಇರೋ ಒಂದು ಪವರ್ ನ ಸ್ವಲ್ಪ ಟೈಮ್ಗೆ ಮಾತ್ರ ಸ್ಟೀಲ್ ಮಾಡಬಹುದು. ಇನ್ವಿಸಿಬಲ್ ಪವರ್ ಇರೋ ಒಂದು ವ್ಯಕ್ತಿ ಹತ್ರಕ್ಕೆ ಹೋಗಿ ಮುಟ್ಕೊಂಡ್ರೆ ಆ ಪವರ್ ಈ ಹುಡುಗಿಗೆ ಬಂದ್ಬಿಡುತ್ತೆ, ಅದು ಸ್ವಲ್ಪ ಟೈಮ್ಗೆ ಮಾತ್ರನೇ. ಇನ್ನ ನಮ್ಮ ಸ್ಯಾಮ್ಗೆ ಶಾರ್ಪ್ ಇಯರ್ಸ್ ಐಸ್ ಅಂಡ್ ಸ್ಮೆಲ್ಲಿಂಗ್ ಪವರ್ ಇರುತ್ತೆ. ಅವತ್ತು ರಾತ್ರಿ ಇವರೆಲ್ಲರೂ ನಿದ್ದೆ ಹೋಗೋದಕ್ಕೆ ಸಿದ್ಧ ಆಗ್ತಿರುವಾಗ ಟೂಮಾ ಮ್ಯಾಟಿ ಹತ್ರ ಕೇಳ್ತಾನೆ, ನಿನ್ನ ಸೂಪರ್ ಪವರ್ಸ್ ಮೊದ್ಲೇ ಆಕ್ಟಿವೇಟ್ ಆಗಿದ್ವಾ ಇಲ್ಲ ಇಲ್ಲಿಗೆ ಬಂದ್ಮೇಲೆ ಆಕ್ಟಿವೇಟ್ ಆದ್ವಾ ಅಂತ. ಅದಕ್ಕೆ ಮ್ಯಾಟಿಯೋ ಇದ್ಕೊಂಡು, ನಿಜ ಹೇಳ್ಬೇಕಂದ್ರೆ ಇನ್ಸೈಟ್ಸ್ ನನಗೆ ತುಂಬಾ ದಿನಗಳಿಂದ ಕಚ್ಚೋದಕ್ಕೆ ಟ್ರೈ ಮಾಡ್ತಿದ್ವು, ಬಟ್ ನಾನು ಅಷ್ಟೊಂದು ತಲೆಗೆ ಹಾಕೊಂಡಿಲ್ಲ. ನಿನ್ ಕತೆ ಏನು ಅಂತ ಕೇಳಿದಾಗ, ಅಂದ್ರೆ ಸುಮಾರು ದಿನಗಳಿಂದ ನನ್ನ ಬೆಸ್ಟ್ ಫ್ರೆಂಡ್ಸ್ ನಾನು ಏನೇ ಹೇಳಿದ್ರೆ ಅದನ್ನ ಮಾಡ್ತಾ ಇದ್ರು, ನನ್ ಮೇಲಿರೋ ಪ್ರೀತಿಯಿಂದ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಇವಾಗ ನನಗೆ ಅರ್ಥ ಆಗ್ತೈತೆ ನನ್ನ ಹತ್ರ ಇರೋಂತ ಪವರ್ಸ್ ಇಂದ ಅವ್ರಿಗೆ ಬೇರೆ ದಾರಿ ಇಲ್ದಿರ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಅವನು ತುಂಬಾ ಬಾಧೆ ಪಡ್ತಾನೆ. ಇನ್ನೊಂದ್ ಕಡೆ ಜಾನ್ವರಿ ಹಾಗೆ ಸ್ಯಾಮ್ ಮಾತಾಡ್ಕೊಂತಿರುವಾಗ ಜಾನ್ವರಿ ಅಂತಾಳೆ, ನನ್ನ ಬ್ರದರ್ ನನಗಿಂತ 1 ಮಿನಿಟ್ ದೊಡ್ಡವನ ಅಷ್ಟೇ. ನಿಜ ಹೇಳ್ಬೇಕಂದ್ರೆ ಅವನು ಎಕ್ಸಾಮ್ ಅಲ್ಲಿ ಎಲ್ಲದನ್ನ ಕಾಪಿ ಹೊಡೆದು ಪಾಸ್ ಆಗ್ತಿದ್ದ, ಅವನು ಇವಾಗ ರಾಜ್ಯನ ಆಳ್ವಿಕೆ ಮಾಡ್ತಾನೆ ಅಂದ್ರೆ ನನಗೆ ಸ್ವಲ್ಪ ವಿಯರ್ಡ್ ಫೀಲಿಂಗ್ ಬರ್ತೈತೆ. ನಿಮ್ಮ ಅಕ್ಕನು ಕೂಡ ಹೀಗೇನಾ ಅಂತ ಕೇಳಿದಾಗ, ಇಲ್ಲ ಇಲ್ಲ ನಮ್ಮ ಅಕ್ಕ ಎಲ್ಲದ್ರಲ್ಲೂ ಫಸ್ಟೇ, ಅವಳು ಚೆನ್ನಾಗಿ ಓದ್ತಾಳೆ, ಅವಳಿಗೆ ಹೇಗಿರ್ಬೇಕು ಅಂತ ಗೊತ್ತು ಅಂತ ಸ್ಯಾಮ್ ಅಂತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಜೇಮ್ಸ್ ಈ 5 ಸ್ಟೂಡೆಂಟ್ಸ್ ಗೆ ಪರ್ಫೆಕ್ಟ್ ಆಗಿ ಅವರ ಪವರ್ಸ್ ನ ಯಾವ ತರ ಯೂಸ್ ಮಾಡಬೇಕು, ಕಂಟ್ರೋಲ್ ಮಾಡಬೇಕು ಅಂತ ಟೀಚ್ ಮಾಡೋದಕ್ಕೆ ಸಪರೇಟ್ ಆಗಿ ಕರ್ಕೊಂಡು ಹೋಗ್ತಾನೆ. ಫಸ್ಟ್ ನಮ್ಮ ಸ್ಯಾಮ್ ಮುಂದೆ ತುಂಬಾ ಸ್ಪೀಕರ್ಸ್ ನ ಇಟ್ಬಿಟ್ಟು ಒಂದೊಂದ್ರಲ್ಲೂ ಒಂದೊಂದು ಸೌಂಡ್ ನ ಪ್ಲೇ ಮಾಡ್ತಿರ್ತಾನೆ. ನಿಜ ಹೇಳ್ಬೇಕಂದ್ರೆ ಈ ಸ್ಪೀಕರ್ಸ್ ಅಲ್ಲಿ ಯಾವುದೋ ಒಂದು ಬಾಕ್ಸ್ ಅಲ್ಲಿ ಒಬ್ಬ ಚಿಕ್ಕ ಹುಡುಗ ಸ್ಯಾಂಟಾ ಕ್ಲಾಸ್ ಹತ್ರ ಅವನಿಗೆ ಯಾವ ತರ ಗಿಫ್ಟ್ ಬೇಕು ಅಂತ ಕೇಳ್ತಿದ್ದಾನೆ. ಅದನ್ನ ಐಡೆಂಟಿಫೈ ಮಾಡಿ ಅವನ್ ಏನ್ ಹೇಳ್ತಿದ್ದಾನೆ ಕೇಳಿಸ್ಕೊ ಅಂತ ಹೇಳ್ತಾನೆ. ಸ್ಯಾಮ್ಗೆ ಅಷ್ಟೊಂದು ಸ್ಪೀಕರ್ಸ್ ಅಲ್ಲಿ ಆ ಚಿಕ್ಕ ಹುಡುಗ ಏನ್ ಮಾತಾಡ್ತಿದ್ದಾನೆ ಅಂತ ಕೇಳಿಸ್ಕೊಳ್ಳೋದಕ್ಕೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗೋದಿಲ್ಲ. ಜೇಮ್ಸ್ ಟೂಮನ ಕರ್ಕೊಂಡು ತುಂಬಾ ಕೋಪ ಇರೋ ಒಂದು ಡಾಗ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ. ಈ ಡಾಗ್ಗೆ ನೀನು ಕಮಾಂಡ್ ಕೊಟ್ಟು ಇದನ್ನ ಕಂಟ್ರೋಲ್ ಮಾಡು ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಮ್ಯಾಥಿಯೋಗೆ ಇನ್ಸೈಟ್ಸ್ ನ ಯೂಸ್ ಮಾಡ್ಕೊಂಡು ಬೇರೆ ವಸ್ತುಗಳನ್ನ ಯಾವ ತರ ಲಿಫ್ಟ್ ಮಾಡಬೇಕು ಅನ್ನೋ ಒಂದು ಪವರ್ ಮೇಲೆ ಅವನಿಗೆ ಟ್ರೈನಿಂಗ್ ನಡೀತಾ ಇರುತ್ತೆ. ರೊಕ್ಸಾನಾಗೆ ಆದ್ರೆ ಇನ್ವಿಸಿಬಲ್ ಪವರ್ ಇರೋದ್ರಿಂದ ಅದನ್ನ ಹೇಗಾದ್ರೂ ಸರಿ ಆಚೆಗಡೆ ತೆಗಿಬೇಕು ಅಂತ 1 ಮಿನಿಟ್ ಚಳಿ ಇದ್ರೆ ಇನ್ನೊಂದ್ ಮಿನಿಟ್ ಗೆ ತುಂಬಾ ಬಿಸಿ ಆಗೋ ಟೈಪ್ ಅಲ್ಲಿ ವೆದರ್ ನ ಚೇಂಜ್ ಮಾಡ್ತಾ ಆ ಹುಡುಗಿಗೆ ಇರೋ ಒಂದು ಪವರ್ ನ ಆಚೆಗಡೆ ತೆಗಿಯೋದಕ್ಕೆ
ಜೇಮ್ಸ್ ಟ್ರೈ ಮಾಡ್ತಿರ್ತಾನೆ. ನಂತರ ಜೇಮ್ಸ್ ಲಾಸ್ಟ್ ಆಗಿ ಜನವರಿನ ಕರ್ಕೊಂಡು ಅದೇ ಆರ್ಗನೈಸೇಷನ್ ಅಲ್ಲಿ ಆನಾ ಅನ್ನೋ ಒಂದು ಹುಡುಗಿಗೆ ಒಂದು ಸೂಪರ್ ಪವರ್ ಇರುತ್ತೆ. ಅದೇನಪ್ಪಾ ಅಂದ್ರೆ ನೀರಲ್ಲೂ ಕೂಡ ನಾರ್ಮಲ್ ಆಗಿ ಬ್ರೀತಿಂಗ್ ಮಾಡೋ ಒಂದು ಪವರ್. ಆ ಹುಡುಗಿ ಹತ್ರಕ್ಕೆ ಕರ್ಕೊಂಡೋಗಿ ನೀನು ನೀರ್ಗೆ ಹೋಗಿ ಆ ಹುಡುಗಿ ಹತ್ರ ಇರೋ ಒಂದು ಪವರ್ ನ ಸ್ಟೀಲ್ ಮಾಡೋದಕ್ಕೆ ಟ್ರೈ ಮಾಡೋ ಅಂತ ಜಾನ್ವರಿನ ನೀರ್ಗೆ ಹೋಗು ಅಂತ ಹೇಳ್ತಾನೆ. ಅದಕ್ಕೆ ಜಾನ್ವರಿ ತುಂಬಾ ಭಯ ಪಡ್ತಾಳೆ. ನಿಜ ಹೇಳ್ಬೇಕಂದ್ರೆ ನನಗೆ ನೀರಲ್ಲಿ ಈಜಾಡೋದು ಬರೋದಿಲ್ಲ ಅಂತ ಅವಳು ಹೇಳೋದಕ್ಕೂ ಮೊದ್ಲೇ ನೀರಿಗೆ ತಲ್ ಬಿಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಸ್ಯಾಮ್ ಇವರೆಲ್ಲರೂ ತಿನ್ನೋದಕ್ಕೆ ಫುಡ್ ನ ಎತ್ಕೊಂಡ್ ಬರ್ತಾನೆ. ಆವಾಗ ಸ್ಯಾಮ್ ತಿನ್ನೋ ಒಂದು ಫುಡ್ ನ ಎತ್ಕೊಂಡು ಇದ್ರಲ್ಲಿ ತುಂಬಾ ವಿಚಿತ್ರವಾಗಿರೋ ಒಂದು ಸ್ಮೆಲ್ ಬರ್ತೈತೆ, ನೀವ್ ಯಾರು ಊಟ ತಿನ್ನೋದಕ್ಕೆ ಹೋಗ್ಬೇಡಿ ಅಂತ ಸ್ಯಾಮ್ ಅವರ ಫ್ರೆಂಡ್ಸ್ ಗೆ ಹೇಳ್ತಾಳೆ. ಆವಾಗ ಜೇಮ್ಸ್ ವೆರಿ ಗುಡ್, ಅಂದ್ರೆ ನೀನ್ ತಿಂತಾ ಇರೋ ಒಂದು ಫುಡ್ ಅಲ್ಲಿ ಮಾತ್ರನೇ ಪಾಯ್ಸನ್ ನ ಮಿಕ್ಸ್ ಮಾಡಿದೀನಿ, ನೀನ್ ಅದನ್ನ ಕಂಡು ಹಿಡಿದಿದ್ಯಾ ಅಂತ ಹೇಳೋದ್ರಿಂದ ಸ್ಯಾಮ್ ಸ್ವಲ್ಪ ಸ್ಯಾಡ್ ಫೀಲ್ ಆಗ್ತಾಳೆ. ತಿನ್ನೋ ಒಂದು ಫುಡ್ ಅಲ್ಲೂ ಕೂಡ ಪಾಯ್ಸನಸ್ ಕೊಡ್ತಿದ್ದಾರೆ ಅಂತ. ಆವಾಗ ಜಾನ್ವರಿ ಆ ಹುಡುಗಿ ತಟ್ಟೆಯಲ್ಲಿರೋ ಒಂದು ಆಪಲ್ ನ ಸ್ಯಾಮ್ಗೆ ಕೊಡ್ತಾಳೆ. ಅವತ್ತು ರಾತ್ರಿ ಸ್ಯಾಮ್ ತನ್ನ ಫ್ರೆಂಡ್ ಆಗಿರೋ ಮೈಕ್ಗೆ ಕಾಲ್ ಮಾಡಿ ಏನ್ ಮಾಡ್ತಿದ್ಯಾ ಅಂತ ಕೇಳಿದಾಗ ಅದಕ್ಕೆ ಮೈಕ್ ಹೇಳ್ತಾನೆ, ನಾನು ನನ್ನ ಕಾನ್ಸರ್ಟ್ ಗೆ ಬೇಕಾಗಿರೋ ಒಂದು ಪೋಸ್ಟರ್ ನ ರೆಡಿ ಮಾಡ್ತಾ ಇದ್ದೀನಿ, ನೀನು ಹೊಸ ಸ್ಕೂಲ್ಗೆ ಹೋಗಿದ್ದೀಯಲ್ವಾ, ಅದು ಹೇಗೈತೆ, ಅವ್ರು ಹೇಗ್ ಟೀಚ್ ಮಾಡ್ತಿದ್ದಾರೆ ಅಂತ ಕೇಳಿದಾಗ ಅದಕ್ಕೆ ಸ್ಯಾಮು ತುಂಬಾ ಖುಷಿಯಿಂದ ನಿಜ ಹೇಳ್ಬೇಕಂದ್ರೆ ನಾನು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ಈ ಸ್ಕೂಲ್ನ ಅಂತ ಹೇಳ್ತಾಳೆ. ಅದಕ್ಕೆ ಮೈಕ್ ಶಾಕ್ ಆಗಿ ಏನೋ ನೀನ್ ಎಂಜಾಯ್ ಮಾಡ್ತಾ ಇದೀಯ ಸ್ಕೂಲ್ನ, ಅವ್ರು ಏನ್ ಕಳಿಸ್ತಿದ್ದಾರೆ ಅಂತದೊಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ಸ್ ಅಲ್ಲಿ ಅಂತ ಕೇಳಿದಾಗ ಸ್ಯಾಮು ನಿಜಾನೇ ಹೇಳೋದಕ್ಕಾಗ್ದೆ ಸುಳ್ಳುನೇ ಹೇಳೋದಕ್ಕಾಗ್ದೆ ನನ್ನನ್ನ ಯಾರೋ ಕರೀತಿದ್ದಾರೆ ಇರೋ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ತಾಳೆ. ಮೈಕ್ ಸ್ಯಾಡ್ ಆಗಿರೋದನ್ನ ನೋಡಿ ಅವರ ತಂದೆ ಹೇಳ್ತಾನೆ, ನೀನು ಇದನ್ನ ಅರ್ಥ ಮಾಡ್ಕೊ ಮಗ, ಸ್ಯಾಮು ಪ್ರಿನ್ಸೆಸ್, ನಿನ್ನಂತ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋದೇ ಹೆಚ್ಚು, ಹೋಗ್ತಾ ಹೋಗ್ತಾ ನಿನ್ನನ್ನು ಬಿಟ್ಟಾಕ್ಬಿಡ್ತಾಳೆ, ಇದನ್ನ ನೀನು ಮೊದ್ಲೇ ಅರ್ಥ ಮಾಡ್ಕೊಂಡು ನಿನ್ನ ಪಾಡಿಗೆ ನೀನು ಇರೋದು ಬೆಟರ್ ಅಂತ ಅವರ ತಂದೆ ಹೇಳಿದ್ರೆ ಅದಕ್ಕೆ ಮೈಕ್ ಇಲ್ಲಪ್ಪ ಸ್ಯಾಮ್ ಆತರ ಮಾಡೋದಿಲ್ಲ, ಆ ಹುಡುಗಿ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಅವ್ರ ಅಪ್ಪ ಹತ್ರ ವಾದ ಮಾಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಸ್ಯಾಮು ಜೇಮ್ಸ್ ಕರ್ದಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ನು ಇರೋ ಒಂದು ಪ್ಲೇಸ್ ಹತ್ರ ಹೋದ್ರೆ ಅಲ್ಲಿ ಜೇಮ್ಸ್ ಇರೋದಿಲ್ಲ. ಇವಳ ತಾಯಿ ಆಗಿರೋ ಕ್ಯಾಥರಿನ್ ಹೇಳ್ತಾಳೆ, ಅಮ್ಮ ನೀನ್ ಇಲ್ಲೇನ್ ಮಾಡ್ತಾ ಇದೀಯ ಅಂತ ಕೇಳೋ ಅಷ್ಟ್ರಲ್ಲೇ ಅವರ ತಾಯಿ ಪವರ್ ನ ಯೂಸ್ ಮಾಡಿ ಅರಮನೆಗೆ ಕರ್ಕೊಂಡ್ ಬಂದ್ಬಿಡ್ತಾಳೆ. ಆವಾಗ ಸ್ಯಾಮ್ಗೆ ಅರ್ಥ ಆಗುತ್ತೆ ಅವ್ರ ಅಮ್ಮಗೆ ಇರೋದು ಟೆಲಿಪೋರ್ಟೇಶನ್ ಪವರ್ ಅಂತ. ಅಮ್ಮ ನಿನಗಿರೋ ಸೂಪರ್ ಪವರ್ ಇದ ಅಂತ ಸ್ಯಾಮ್ ಕೇಳಿದಾಗ ಅದು ಸ್ವಲ್ಪ ಹೊತ್ತು ಸೈಡ್ಗೆ ಇಡು, ಜೇಮ್ಸ್ ನನ್ನ ಹತ್ರ ಅಂದ ನಿನಗೆ ನಿನ್ನ ಪವರ್ಸ್ ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡೋದಕ್ಕೆ ಬರ್ತಿಲ್ಲ ಅಂತ, ಅದ್ರ ಬಗ್ಗೆ ಮಾತಾಡೋಣ ಅಂತ ನಿನ್ನನ್ನ ಇಲ್ಲಿಗೆ ಕರ್ಸಿದ್ದೀನಿ ಅಂತ ಹೇಳಿ ಒಂದು ಬಟನ್ ನ ಕ್ಲಿಕ್ ಮಾಡಿ ಪಾಸ್ವರ್ಡ್ ಹೇಳ್ತಾಳೆ. ಹೇಳಿದ್ದ ನೆಕ್ಸ್ಟ್ ಸೆಕೆಂಡ್ ಗೆ ಅವ್ರು ನಿಂತ್ಕೊಂಡಿರೋ ಒಂದು ಪ್ಲೇಸ್ ಸಮೇತ ಅಂಡರ್ ಗ್ರೌಂಡ್ ಗೆ ಅದು ಹೊರಟೋಗ್ಬಿಡುತ್ತೆ. ಈ ಅರಮನೆಯಲ್ಲಿ ಇಂತ ಒಂದು ಪ್ಲೇಸ್ ಐತೆ ಅಂತ ಸ್ಯಾಮ್ಗೆ ಮೊದ್ಲು ಗೊತ್ತಿರೋದಿಲ್ಲ. ಆವಾಗ ಅವರಮ್ಮ ಇದು ಸೀಕ್ರೆಟ್ ಸೊಸೈಟಿಗೆ ಹೆಡ್ ಕ್ವಾರ್ಟರ್ಸ್ ಆಗಿರುತ್ತೆ, ಇಲ್ಲಿಗೆ ಸೂಪರ್ ಪವರ್ಸ್ ಅಲ್ಲಿ ಪಾಸ್ ಆಗಿರೋರ್ನ ಮಾತ್ರ ಕರ್ಕೊಂಡು ಬರ್ತೀವಿ, ಬಟ್ ನನಗೆ ನಿನ್ ಮೇಲೆ ನಂಬಿಕೆ ಐತೆ ಅದಕ್ಕೆ ಕರ್ಕೊಂಡ್ ಬಂದಿದೀನಿ ಅಂತ ಹೇಳಿ ಒಳಗಡೆಗೆ ಕರ್ಕೊಂಡು ಹೋಗ್ತಾಳೆ. ತುಂಬಾ ಪ್ರೀಶಿಯಸ್ ಆಗಿರೋ ವಸ್ತುಗಳನ್ನ ಶೇಖರಣೆ ಮಾಡಿದ್ರೆ ಆ ವಸ್ತುಗಳನ್ನ ತೋರಿಸ್ತಿರುವಾಗ ಅದರಲ್ಲಿ ಒಂದು DNA ಬೇಸ್ ನ್ಯಾನೋ ಡಿವೈಸ್ ಇರುತ್ತೆ. ಅದನ್ನ ತೋರಿಸ್ಬಿಟ್ಟು ಅವರಮ್ಮ ಹೇಳ್ತಾಳೆ, ಇದ್ರಲ್ಲಿ ನಾವ್ ಯಾರನ್ನಾದ್ರೂ ಹಿಡ್ಕೋಬೇಕು ಜೈಲ್ಗೆ ಹಾಕ್ಬೇಕು ಅಂತ ಅನ್ಕೊಂಡಿದ್ರೆ ಅವರ DNA ನ ಕಲೆಕ್ಟ್ ಮಾಡಿ ಇದ್ರಲ್ಲಿ ಏನಾದ್ರೂ ಹಾಕಿದೀವಿ ಅಂದ್ರೆ ಇದು ಅವ್ರನ್ನ ಮಾತ್ರ ಸಪರೇಟ್ ಆಗಿ ಟಾರ್ಗೆಟ್ ಮಾಡಿ ಅವ್ರನ್ನ ಇದ್ರೊಳಗಡೆಗೆ ಹೇಳ್ಕೊಳ್ಳುತ್ತೆ ಅಂತ ಹೇಳ್ತಾಳೆ. ನಂತರ ಸ್ಯಾಮ್ ಆ ಪ್ಲೇಸ್ ನೆಲ್ಲ ನೋಡ್ತಿರುವಾಗ ಅಲ್ಲಿ ತುಂಬಾ ಫೋಟೋಸ್ ಇರ್ತವೆ. ಇವು ಯಾರು ಅಂತ ಕೇಳಿದಾಗ ಇವರು ಕೂಡ ನಮ್ಮ ಹಾಗೆ ಇಲ್ಲಿ ಸ್ಪೆಷಲ್ ಪವರ್ಸ್ ಇದ್ದು ಸೀಕ್ರೆಟ್ ಸೊಸೈಟಿಯಲ್ಲಿ ಕೆಲಸ ಮಾಡಿರೋರ್ದು ಅಂತ ಹೇಳಿದಾಗ ಅಲ್ಲಿ ಒಂದು ಫೋಟೋ ಫ್ರೇಮ್ ಹತ್ರ ಕಾಣಿಸ್ತಿರೋದಿಲ್ಲ. ಈ ಫೋಟೋ ಫ್ರೇಮ್ ಏನಾಗೈತೆ ಅಂತ ಅವ್ರಮ್ಮ ಹತ್ರ ಕೇಳ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವರನ್ನು ಕೂಡ ನಮ್ಮ ಹಾಗೆ ಸೂಪರ್ ಪವರ್ಸ್ ಇರೋ ಒಬ್ಬ ವ್ಯಕ್ತಿ, ಆದ್ರೆ ಅವನು ನಮ್ಗೆ ದ್ರೋಹ ಮಾಡಿದ್ದಾನೆ, ಅದಕ್ಕೆ ಅವನನ್ನ ಜೈಲಲ್ಲಿ ಹಾಕಿದ್ವಿ, ಆ ಫೋಟೋ ಫ್ರೇಮ್ ನ ತೆಗೆದಾಕ್ ಬಿಟ್ಟಿದೀವಿ ಅಂತ ಅವರ ತಾಯಿ ಹೇಳೋದ್ರಿಂದ ಈ ಸೀಕ್ರೆಟ್ ಸೊಸೈಟಿ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಂಡಿರೋ ಸ್ಯಾಮು ನೆಕ್ಸ್ಟ್ ಸೀನ್ ಅಲ್ಲಿ ತುಂಬಾ ಸ್ಪೀಕರ್ಸ್ ಪ್ಲೇ ಆಗ್ತಿರ್ತಾವಲ್ಲ ಅದನ್ನ ಸಪರೇಟ್ ಆಗಿ ಟ್ಯೂನ್ ಮಾಡ್ಕೊಂಡು ಯಾವ ಸ್ಪೀಕರ್ ಅಲ್ಲಿ ಯಾರ್ಯಾರು ಏನೇನ್ ಮಾತಾಡ್ತಿದ್ದಾರೆ ಅಂತ ಜೇಮ್ಸ್ ಹತ್ರ ಕ್ಲಿಯರ್ ಕಟ್ ಆಗಿ ಹೇಳ್ತಾಳೆ. ಇನ್ನೊಂದು ಕಡೆ ಮ್ಯಾಥಿಯೋನು ಕೂಡ ಇನ್ಸೈಟ್ಸ್ ನ ಯೂಸ್ ಮಾಡ್ಕೊಂಡು ವಸ್ತುಗಳನ್ನ ಯಾವ ತರ ಮೇಲೆಗೆ ಎತ್ತಬೇಕು ಅನ್ನೋದ್ರ ಮೇಲೆ ಟ್ರೈನಿಂಗ್ ತಗೊಂತಾನೆ. ಜನವರಿನು ಕೂಡ ಬೇರೆ ಹುಡುಗಿ ಪವರ್ ನ ಸ್ಟೀಲ್ ಮಾಡಿ ನೀರಲ್ಲಿ ಬ್ರೀತಿಂಗ್ ಮಾಡ್ದಿರೋ ಹಾಗೆ ಯಾವ ತರ ಇರಬೇಕು ಅಂತ ಅವಳು ಕೂಡ ಕಲ್ತ್ಕೊಂತಾಳೆ. ಮತ್ತೊಂದು ಕಡೆ ಟೂಮಾ ಅವನ ಡಾಗಿ ಹತ್ರಕ್ಕೆ ಹೋಗ್ತಿರುವಾಗ ಜೇಮ್ಸ್ ಬಂದು ಇವತ್ತು ನಿನ್ನ ಟ್ರೈನಿಂಗ್ ಇಲ್ಲ, ಯಾಕಂದ್ರೆ ಆ ಡಾಗು ತಿನ್ಬಾರ್ದು ಇರೋದನ್ನ ತಿನ್ಬಿಟ್ಟು ಹುಷಾರಿಲ್ದಿರ ಆಗೋಗ್ಬಿಟ್ಟೈತೆ ಅಂತ ಹೇಳೋದ್ರಿಂದ ಟೂಮಾ ತುಂಬಾನೇ ಬಾಧೆ ಪಡ್ತಾನೆ. ಇಷ್ಟು ದಿನಗಳಿಂದ ತುಂಬಾ ಹೊತ್ತು ಟೂಮಾ ಆ ಡಾಗ್ ಜೊತೆನೆ ಟೈಮ್ ನ ಸ್ಪೆಂಡ್ ಮಾಡಿರ್ತಾನೆ. ಅದಕ್ಕೆ ಏನಾಗೈತೆ ಅಂತ ನೋಡೋದಕ್ಕೆ ಅದ್ರ ಹತ್ರಕ್ಕೆ ಹೋಗ್ತಾನೆ. ಮತ್ತೊಂದು ಕಡೆ ರೊಕ್ಸಾನ ಮಾತ್ರನೇ ಈ ಟ್ರೈನಿಂಗ್ ಅಲ್ಲಿ ಪಾಸ್ ಆಗಿರೋದಿಲ್ಲ. ಅವಳ ಇನ್ವಿಸಿಬಲ್ ಪವರ್ ನ ಯಾವ ತರ ಕಂಟ್ರೋಲ್ ಮಾಡ್ಬೇಕು ಅನ್ನೋದ್ರ ಮೇಲೆ ಆ ಹುಡುಗಿಗೆ ಗ್ರಿಪ್ ಅನ್ನೋದು ಬಂದಿರೋದಿಲ್ಲ. ರೊಕ್ಸಾನ ನಂಬಿಕೆ ಕಳ್ಕೊಂಡ್ ಬಿಡ್ತಾಳೆ, ಇನ್ನ ನನ್ ಕೈಲಿ ಆಗೋದಿಲ್ಲ ಬಿಡು ಅಂತ. ಆವಾಗ ಜೇಮ್ಸ್ ಇದ್ಕೊಂಡು ಇಲ್ಲಿಗೆ ಬಂದ್ಮೇಲೆ ನೀನು ನಿನ್ನ ಫೋನ್ ನ ಯೂಸ್ ಮಾಡೋದೇ ಬಿಟ್ಬಿಟ್ಟಿದ್ಯಾ, ಅಂದ್ರೆ ನಿನ್ನ ಫಾಲೋವರ್ಸ್ಗೆ ನಿನ್ನ ಫೇಸ್ ನ ತೋರ್ಸೇ ಇಲ್ಲ. ಇವಾಗ ನಾವು ಲೈವ್ ಗೆ ಹೋಗೋಣ, ನೀನು ಇವಾಗ ಬೆವರಿಂದ ತುಂಬ್ಕೊಂಡ್ಬಿಟ್ಟಿದ್ಯಾ, ವಿತೌಟ್ ಮೇಕಪ್ ನಿನ್ನ ಫ್ಯಾನ್ಸ್ ಕೂಡ ನೋಡಿರೋದಿಲ್ಲ, ನೋಡಿದ್ರೆ ಅವರು ಕೂಡ ಖುಷಿ ಪಡ್ತಾರೆ ಅಂತ ಹೇಳಿ ಆ ಹುಡುಗಿ ಎಷ್ಟು ಬೇಡ ಬೇಡ ಅಂತ ಇದ್ರು 3, 2, 1 ಅಂತ ಹೇಳಿ ಲೈವ್ ನ ಸ್ಟಾರ್ಟ್ ಮಾಡ್ತಾಳೆ. ಅವರ ಫ್ಯಾನ್ಸ್ ಗೆ ವಿತೌಟ್ ಮೇಕಪ್ ತೋರ್ಸ್ಕೊಳ್ಳೋದಕ್ಕೆ ಇಷ್ಟ ಆಗದೆ ಇರೋದಕ್ಕೆ ರೊಕ್ಸಾನ ತನ್ನ ಇನ್ವಿಸಿಬಲ್ ಪವರ್ ನ ಕಂಟ್ರೋಲ್ ಮಾಡೋದನ್ನ ಕಲ್ತ್ಕೊಂಡು ಇನ್ವಿಸಿಬಲ್ ಆಗೋಗ್ಬಿಡ್ತಾಳೆ. ಅಂಡ್ ಎಲ್ಲಾರ್ಗು ಅವರವರ ಪವರ್ಸ್ ಬಂದ್ಬಿಡ್ತವೆ. ಇನ್ನೇನೇ ಐತೆ ಇವಾಗಿಂದನು ಅವರವರ
ಪವರ್ಸ್ ಅಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗೋದಕ್ಕೆ ಅವರು ತುಂಬಾನೇ ಟ್ರೈನಿಂಗ್ ತಗೊಂತಾರೆ. ಹೀಗೆ ಹೋಗ್ತಾ ಹೋಗ್ತಾ ಸ್ಯಾಮು ಮೈಕ್ಗೆ ಹೇಳಿರ್ತಾಳಲ್ವಾ ಒಂದು ಕಾನ್ಸರ್ಟ್ ನ ಮಾಡ್ಬೇಕು ಅಂತ. ಆ ದಿನ ಬಂದೇ ಬರುತ್ತೆ. ಸ್ಯಾಮ್ ಅವಳು ಮಲಗೋ ಒಂದು ಪ್ಲೇಸ್ ಅಲ್ಲಿ ಪಿಲ್ಲೋನ ಇಟ್ಟು ಗೊರ್ಕೆ ಹೊಡಿತಿರೋ ಹಾಗೆ ಮೊಬೈಲ್ ಅಲ್ಲಿ ರೆಕಾರ್ಡ್ ನ ಮಾಡಿ ಪಿಲ್ಲೋ ಕೆಳಗಡೆ ಇಟ್ಟು ಹೋಗ್ಬೇಕು. ಸರಿಯಾಗಿ ಅದೇ ಟೈಮ್ಗೆ ಅವರಿರೋ ಒಂದು ರೂಮ್ಗಳಲ್ಲಿ ಎಮರ್ಜೆನ್ಸಿ ಅಲಾರಮ್ ಬಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಎಲ್ಲಾ ಸ್ಟೂಡೆಂಟ್ಸ್ ರೆಡಿಯಾಗಿ ಜೇಮ್ಸ್ ಹತ್ರ ಹೋದ್ರೆ ಜೇಮ್ಸ್ ಅವ್ರನ್ನೆಲ್ಲ ಒಂದು ವ್ಯಾನ್ ಅಲ್ಲಿ ಹತ್ತಿಸ್ಕೊಂಡು ಒಂದು ಮ್ಯೂಸಿಯಂ ಅಲ್ಲಿ ಕಲ್ತನ ನಡೀತೈತಂತೆ. ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಇದು ನಿಮ್ಮ ಫಸ್ಟ್ ಮಿಷನ್. ಅವರು ಕಲ್ತನ ಮಾಡ್ತಿರೋ ಹಾಗೆ ನೀವೇ ನೋಡ್ಕೋಬೇಕು ಅಂತ ಹೇಳಿ ಮ್ಯೂಸಿಯಂ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ. ಈ ಸ್ಟೂಡೆಂಟ್ಸ್ ಎಲ್ಲರೂ ಅಲ್ಲಿಗೆ ಹೋಗಿ ನೋಡಿದಾಗ ಕಳ್ಳರು ಕಲ್ತನ ಮಾಡಬೇಕಾಗಿರೋ ಒಂದು ಆಬ್ಜೆಕ್ಟ್ ಅದೇ ಪ್ಲೇಸ್ ಅಲ್ಲಿ ಇರುತ್ತೆ. ಇದರಿಂದ ಎಲ್ಲರೂ ಸೇಫ್ ಅಂತ ಅನ್ಕೊಂಡ್ರೆ ಆವಾಗ ಸ್ಯಾಮ್ಗೆ ಹಿಂದ್ಗಡೆ ಡೋರ್ ಇಂದ ಒಬ್ಬ ಕಳ್ಳ ಹೊರಡೋಗ್ತಿರೋ ಹಾಗೆ ಶಬ್ದ ಬರುತ್ತೆ. ಅದಕ್ಕೆ ಅವರ ಫ್ರೆಂಡ್ಸ್ ಹತ್ರ ನಾನು ಅವನ್ನ ಹಿಡ್ಕೊಳ್ಳೋದಕ್ಕೆ ಹೋಗ್ತೀನಿ, ನೀವೆಲ್ಲರೂ ಇಲ್ಲೇ ಇರ್ರಿ ಅಂತ ಹೇಳಿ ಅವಳು ಸಡನ್ ಆಗಿ ಹೊರಟೋಗ್ಬಿಡ್ತಾಳೆ. ಈ 4 ಜನಕ್ಕೆ ಏನಾಯ್ತು ಏನೋ ಗೊತ್ತಿಲ್ಲ. ಈ ಹುಡುಗಿ ಯಾಕೆ ಓಡೋಗ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಸ್ಯಾಮ್ ಹಿಂದ್ಗಡೆನೆ ಹೋಗಿ ಆ ಓಡೋಗ್ತಾ ಇರೋ ಕಳ್ಳನ ಮಗನ್ನ ಹಿಡ್ಕೊಂತಾರೆ. ಆದ್ರೆ ಇನ್ನೊಂದು ಕಡೆ ಕಲ್ತನ ಮಾಡ್ಬೇಕಾಗಿರೋ ಒಂದು ಆಬ್ಜೆಕ್ಟ್ ನ ಇನ್ನೊಬ್ಬ ಕಳ್ಳ ಸ್ಟೀಲ್ ಮಾಡಕ್ ಬಿಟ್ಟಿರುತ್ತಾನೆ. ಈ 4 ಜನ ಅಲ್ಲಿಗೆ ಬಂದು ನೋಡಿದ್ರೆ ಅಲ್ಲಿ ಆ ಆಬ್ಜೆಕ್ಟ್ ಅನ್ನೋದು ಇರೋದಿಲ್ಲ. ಇದರಿಂದ ನಾವು ಎಷ್ಟೊಂದು ದೊಡ್ಡ ತಪ್ಪು ಮಾಡಿದ್ವಿ ಅಂತ ಇವರು ಬಾಧೆ ಪಡ್ತಿರುವಾಗ ಸರಿಯಾಗಿ ಅದೇ ಟೈಮ್ಗೆ ಜೇಮ್ಸ್ ಅಲ್ಲಿಗೆ ಬಂತು. ನಿಜ ಹೇಳ್ಬೇಕಂದ್ರೆ ಇದೆಲ್ಲ ಪ್ಲಾನ್. ನೀವು ಈ ಆಬ್ಜೆಕ್ಟ್ ಕಲ್ತನ ಮಾಡಿದಿರೋ ಹಾಗೆ ನೋಡ್ತೀರಾ ಅಂತ ಅನ್ಕೊಂಡಿದ್ದೆ. ಇದೆಲ್ಲ ನಾನೇ ಪ್ರೀ ಪ್ಲಾನ್ ಮಾಡಿರೋದು. ಲಿಟ್ರಲಿ ಹೇಳ್ಬೇಕಂದ್ರೆ ನಿಮ್ಮ ಹತ್ರ ಟೀಮ್ ವರ್ಕ್ ಹಾಗೆ ಕೋಆರ್ಡಿನೇಷನ್ ಇಲ್ಲ. ಇಷ್ಟು ದಿನಗಳ ಟ್ರೈನಿಂಗ್ ವೇಸ್ಟ್ ಆಗೈತೆ ಅಂತ 5 ಸ್ಟೂಡೆಂಟ್ಸ್ ನ ಬೈತಾನೆ. ಅವತ್ತು ರಾತ್ರಿ ಮೈಕ್ ಸ್ಯಾಮ್ ಬರ್ತಾಳೆ ಅಂತ ಹೇಳ್ಬಿಟ್ಟು ಅವರು ಕನ್ಸರ್ಟ್ ಮಾಡೋ ಒಂದು ಪ್ಲೇಸ್ ಹತ್ರಕ್ಕೆ ಹೋಗಿ ತುಂಬಾ ಹೊತ್ತು ವೈಟ್ ಮಾಡ್ತಾನೆ. ಆ ಹುಡುಗಿಗೆ ಕಾಲ್ ಮಾಡ್ತಾನೆ. ಆದ್ರೆ ಸ್ಯಾಮು ಕಾಲು ಲಿಫ್ಟ್ ಮಾಡೋದಿಲ್ಲ. ಇದರಿಂದ ಈ ಹುಡುಗಿ ಬರೋದಿಲ್ಲ ಬಿಡು ಅಂತ ಹೇಳ್ಬಿಟ್ಟು ಅವನು ಮನೆಗೆ ರಿಟರ್ನ್ ಆಗ್ತಿರುವಾಗ ಸ್ಯಾಮ್ ಕಡೆಯಿಂದ ಕಾಲ್ ಬರುತ್ತೆ. ಸಾರಿ ಮೈಕ್, ನಾನ್ ಬರೋದಕ್ಕೆ ಆಗ್ಲಿಲ್ಲ ಅಂತ ಕೇಳಿದಾಗ ಅದಕ್ಕೆ ಮೈಕ್ ಅಟ್ಲೀಸ್ಟ್ ನೀನ್ ಯಾಕೆ ಬರ್ಲಿಲ್ಲ, ಎಲ್ಲಿಗೆ ಹೋಗಿದ್ದೆ, ಅದಾದ್ರೂ ಹೇಳ್ತೀಯಾ ಇಲ್ವಾ ಅಂತ ಕೇಳ್ತಾನೆ. ಸ್ಯಾಮ್ ಇವಾಗಿರೋ ಒಂದು ಸಿಚುವೇಶನ್ ಅಲ್ಲಿ ಆ ಹುಡುಗಿ ಎಲ್ಲಿಗೆ ಹೋಗಿದ್ಲು, ಯಾಕೆ ಬರ್ಲಿಲ್ಲ ಅಂತ ಹೇಳ್ಬಾರ್ದು. ಅದಕ್ಕೆ ಮೈಕು ತುಂಬಾನೇ ಅಪ್ಸೆಟ್ ಆಗ್ತಾನೆ. ಮಾರನೇ ದಿನ ಬೆಳಗ್ಗೆ 5 ಜನ ಒಂದ್ ಹತ್ರ ಕೂತ್ಕೊಂಡು ನಾವೇನಾದ್ರೂ ಈ ಟೆಸ್ಟ್ ಅಲ್ಲಿ ಪಾಸ್ ಆಗ್ಲಿಲ್ಲ ಅಂದ್ರೆ ನಮ್ಗಿರೋ ಸೂಪರ್ ಪವರ್ಸ್ ಹಾಗೆ ಈ ಸ್ಕೂಲ್ಗೆ ಬಂದಿದೀವಿ ಅನ್ನೋ ಒಂದು ಮೆಮೊರಿನ ಎರೇಸ್ ಮಾಡಾಕ್ತಾರೆ ಅಂತ ಎಲ್ಲರೂ ಬಾಧೆ ಪಡ್ತಿರ್ತಾರೆ. ಆವಾಗ ಇಂಟ್ರೋವರ್ಟ್ ಆಗಿರೋ ಮ್ಯಾಥ್ಯೂ ನಿಜ ಹೇಳ್ಬೇಕಂದ್ರೆ ನನ್ನ ಲೈಫ್ ಅಲ್ಲಿ ಸಿಕ್ಕಿರೋ ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ನೀವೇ, ನಿಮ್ಮನ್ನ ಕಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಅವನು ಬಾಧೆ ಪಡ್ತಿರುವಾಗ ಆವಾಗ ಸ್ಯಾಮ್ ಅಂತಾಳೆ, ನೀವ್ ಯಾರು ಅಷ್ಟೊಂದು ಬಾಧೆ ಪಡೋದಕ್ಕೆ ಹೋಗ್ಬೇಡಿ, ನಾವು ಸಮ್ಮರ್ ವೆಕೇಶನ್ ನ ಎಂಜಾಯ್ ಮಾಡೋದಕ್ಕೆ ಬಂದಿದ್ವಿ. ನಿಜ ಹೇಳ್ಬೇಕಂದ್ರೆ ನಾಳೆ ನಮ್ಗೆ ಯಾವುದೇ ಟ್ರೈನಿಂಗ್ ಅನ್ನೋದು ಇಲ್ಲ. ಅವತ್ತು ನಾವು ಎಂಜಾಯ್ ಮಾಡೋದಕ್ಕೆ ಔಟ್ ಸೈಡ್ ಹೋಗೋಣ, ಈ ವೆಕೇಶನ್ ಅಲ್ಲಿ ಮೂಮೆಂಟ್ಸ್ ನ ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತ ಹೇಳೋದ್ರಿಂದ ಆ ಹುಡುಗಿ ಐಡಿಯಾ ಇಷ್ಟ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲರೂ ಅನ್ಕೊಂಡಿರೋ ಹಾಗೆ ಒಂದು ಬೀಚ್ ಹತ್ರ ಹೋಗಿ ಎಲ್ಲರೂ ತುಂಬಾ ಖುಷಿಯಿಂದ ಎಂಜಾಯ್ ಮಾಡ್ತಿರ್ತಾರೆ. ಇದೇ ಒಂದು ಟೈಮ್ ಅಲ್ಲಿ ಸ್ಯಾಮ್ ಅವ್ರ ಅಕ್ಕಗೆ ಪಟ್ಟಾಭಿಷೇಕ ನಡೀತಾ ಇರುತ್ತಲ್ವಾ, ಅದಕ್ಕೆ ಬನ್ನಿ ಅಂತ ಎಲ್ಲರಿಗೂ ಆಹ್ವಾನ ಕೊಡೋದ್ರಿಂದ ಖುಷಿಯಿಂದ ಒಪ್ಕೊಂತಾರೆ. ಡೇ ಫುಲ್ ಎಲ್ಲ ಕಳ್ದಿದ್ದಾದ್ಮೇಲೆ ಇವರು ಮತ್ತೆ ಸ್ಕೂಲ್ಗೆ ರಿಟರ್ನ್ ಬರ್ತಿರುವಾಗ ಜಾನ್ವರಿ ಸ್ಯಾಮ್ ಹತ್ರ ಅಂತಾಳೆ, ನಾನು ಇಷ್ಟು ದೂರ ಬಂದ್ರೂ ಕೂಡ ನಿಮ್ಮ ಅರಮನೆ ನೋಡ್ದಿರ ಹೊರಟೋಗ್ಬಿಡ್ತಾ ಇದ್ದೀನಿ ಅಂತ. ಅದಕ್ಕೆ ಸ್ಯಾಮು ಯಾಕೆ ಅಷ್ಟೊಂದು ಅಪ್ಸೆಟ್ ಫೀಲ್ ಆಗ್ತಾ ಇದೆಯಾ, ನಿನ್ ನಮ್ಮ ಅರಮನೆ ನೋಡ್ಬೇಕು ಅಷ್ಟೇ ತಾನೆ ಅಂತ ಹೇಳಿ ಅರಮನೆ ಹತ್ರಕ್ಕೆ ಕರ್ಕೊಂಡು ಹೋಗ್ತಾಳೆ. ಆದ್ರೆ ಅಲ್ಲಿ ತುಂಬಾ ಸೆಕ್ಯೂರಿಟಿ ಗಾರ್ಡ್ಸ್ ಇರೋದ್ರಿಂದ ಸ್ಯಾಮ್ಗೆ ಅವ್ರ ಅಮ್ಮ ಸೀಕ್ರೆಟ್ ಸೊಸೈಟಿಗೆ ಹೋಗೋದಕ್ಕೆ ಒಂದು ಪಾಸ್ವರ್ಡ್ ನ ಹೇಳಿರ್ತಾಳಲ್ವಾ, ಆ ಪಾಸ್ವರ್ಡ್ ನ ಯೂಸ್ ಮಾಡ್ಕೊಂಡು ಒಳಗಡೆಗೆ ಎಂಟ್ರಿ ಕೊಡ್ತಾರೆ. ಸ್ಯಾಮ್ಗೆ ಸಂಬಂಧಪಟ್ಟಿರೋ ಒಂದು ಮ್ಯೂಸಿಕ್ ಸ್ಟುಡಿಯೋ ಇರುತ್ತಲ್ವಾ, ಒಂದು ಟವರ್ ಒಳಗಡೆಗೆ ಬರ್ತಾರೆ. ಆವಾಗ ಸ್ಯಾಮು ನನಗೆ ಮ್ಯೂಸಿಕ್ ಅಂದ್ರೆ ತುಂಬಾನೇ ಇಷ್ಟ, ಅದಕ್ಕೆ ನಮ್ಮಪ್ಪ ಈ ಟವರ್ ನ ಮ್ಯೂಸಿಕ್ ಸ್ಟುಡಿಯೋ ಆಗಿ ಕನ್ವರ್ಟ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಅವರಿಬ್ರು ಮ್ಯೂಸಿಕ್ ನ ಪ್ಲೇ ಮಾಡ್ಕೊಂಡು ಎಂಜಾಯ್ ಮಾಡ್ತಿರುವಾಗ ಸರಿಯಾಗಿ ಅದೇ ಟೈಮ್ಗೆ ಮ್ಯಾಥ್ಯೂನು ಕೂಡ ಅಲ್ಲಿಗೆ ಬರ್ತಾನೆ. ಸ್ಯಾಮ್ ಅವರ ಫ್ರೆಂಡ್ಸ್ ಜೊತೆ ತುಂಬಾ ಎಂಜಾಯ್ ಮಾಡ್ತಾ ಇರೋದನ್ನ ನೋಡಿ ಅವನು ಸೈಲೆಂಟ್ ಆಗಿ ಹೊರಟೋಗ್ತಾ ಇರುವಾಗ ಸ್ಯಾಮ್ ಅವನ ಹತ್ರಕ್ಕೆ ಬಂದು, ಅವತ್ತು ನಾನು ಕಾನ್ಸರ್ಟ್ಗೆ ಬರೋದಕ್ಕೆ ಆಗ್ಲಿಲ್ಲ, ಅದಕ್ಕೆ ಒಂದು ರೀಸನ್ ಐತೆ, ನಾನ್ ನಿನ್ನ ಹತ್ರ ಸುಳ್ಳು ಹೇಳ್ತಿಲ್ಲ ಅಂತ ಸ್ಯಾಮ್ ಅಂತಾಳೆ. ಅದಕ್ಕೆ ಮೈಕು ಸ್ಯಾಮ್ ಮಾತಾಡ್ತಿರುವಾಗ ನಿಲ್ಸ್ಬಿಟ್ಟು, ನಾರ್ಮಲ್ ಪೀಪಲ್ಗೆ ನೀನು ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ನಿನ್ನ ಪ್ರಿನ್ಸಸ್ ಸ್ನೇಹಿತರ ಜೊತೆ ಸೇರ್ಕೊಂಡು ನೀವು ಲೈಫ್ ನ ಎಂಜಾಯ್ ಮಾಡಿ ಅಂತ ಹೇಳಿ ಮೈಕು ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನಂತರ ಸ್ಯಾಮೋ ಹಾಗೆ ಜಾನ್ವರಿ ಇಬ್ರು ಸ್ಕೂಲ್ ಒಳಗಡೆಗೆ ಬರ್ತಿರುವಾಗ ಈ ಜೈಲಿಂದ ಕೈದಿ ನಂಬರ್ 34 ಅನ್ನೋನು ತಪ್ಸ್ಕೊಂಡ್ಬಿಟ್ಟಿರ್ತಾನಲ್ವಾ, ಅವನು ಇವರಿಬ್ಬರ ಮೇಲೆ ಅಟ್ಯಾಕ್ ಮಾಡಿ ಸ್ಯಾಮ್ ನ ಹಿಡ್ಕೊಂತಾನೆ. ಸರಿಯಾಗಿ ಅದೇ ಟೈಮ್ಗೆ ಈ 3 ಸ್ಟೂಡೆಂಟ್ಸ್ ಕೂಡ ಮಾತಾಡ್ಕೊಂಡು ಆಚೆಗಡೆ ಬರ್ತಾ ಇರುವಾಗ ಈ ಕೈದಿ ಅವ್ರ ಮೇಲೆ ಅಟ್ಯಾಕ್ ಮಾಡೋದನ್ನ ನೋಡಿ ಆ ಸ್ಟೂಡೆಂಟ್ಸ್ ಕೂಡ ಈ ಕೈದಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ಈ ಸ್ಟೂಡೆಂಟ್ಸ್ ಗೆ ಮೈನಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇವ್ರ ಹತ್ರ ಇರೋ ಪವರ್ಸ್ ಗಿಂತ ಆ ಕೈದಿ ಹತ್ರ ಇರೋ ಟೆಲಿಕಾನಸಿಸ್ ಪವರ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಅವನು ಈ 5 ಜನರನ್ನ ಸೋಲ್ಸ್ಬಿಡ್ತಾನೆ ಅನ್ನೋ ಒಂದು ಟೈಮ್ಗೆ ಜೇಮ್ಸ್ ಕೂಡ ಅಲ್ಲಿಗೆ ಬರ್ತಾನೆ. ಆವಾಗ ಕೈದಿ ಸ್ಯಾಮ್ ನ ನೋಡಿ ನಾನ್ ನಿನ್ನ ಮತ್ತೆ ಮೀಟ್ ಆಗ್ತೀನಿ ಸ್ನೋಫ್ಲಿಕ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಈ ಸ್ಟೂಡೆಂಟ್ಸ್ ಎಲ್ಲರೂ ಏನ್ ನಡೀತು ಅಂತ ಜೇಮ್ಸ್ ಹತ್ರ ಹೇಳಿದಾಗ ಜೇಮ್ಸ್ ನೀವೆಲ್ಲರೂ ನಿಮ್ಮ ರೂಮ್ಗಳಿಗೆ ಹೋಗಿ ಅಂತ ಹೇಳ್ತಾನೆ. ಆವಾಗ ಸ್ಯಾಮ್ ಅವನ ಹತ್ರ ಅವ್ನ್ ಯಾರು ನನ್ನನ್ನ ಸ್ನೋಫ್ಲಿಕ್ ಅಂತ ಕರ್ದ, ನಿಜ ಹೇಳ್ಬೇಕಂದ್ರೆ ಅದು ನಮ್ಮ ತಂದೆ ನನ್ನನ್ನ ಮಾತ್ರ ಕರೀತಾ ಇತ್ತ, ಈ ನಿಕ್ ನೇಮು ನಮ್ಮ ತಂದೆಗೆ ಮಾತ್ರ ಗೊತ್ತು, ಅವ್ನ್ ಯಾರು ಅಂತ ನಾನು ತಿಳ್ಕೊಳ್ಳೇಬೇಕು ಅಂತ ಹೇಳಿ ಸ್ಯಾಮ್ ಅವನ್ನ ಹಿಡ್ಕೊಳ್ಳೋದಕ್ಕೆ ಹೋಗ್ತಾಳೆ. ಸ್ಯಾಮ್ ನ ಕಾಪಾಡೋದಕ್ಕೋಸ್ಕರ ಜೇಮ್ಸ್ನು ಕೂಡ ಅವನ ಕ್ಲೋನಿಂಗ್ ಪವರ್ ನ ಯೂಸ್ ಮಾಡಿ ಆ ಹುಡುಗಿನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಸ್ಯಾಮ್ ಆ ಹುಡುಗಿಗೆ ಇರೋ ಒಂದು ಪವರ್
ಪವರ್ಸ್ ಇಂದ ಅಂದ್ರೆ ಶಾರ್ಪ್ ಇಯರಿಂಗ್ ಪವರ್ ಇಂದ ಕೈದಿ ಕರೆಕ್ಟ್ ಆಗಿ ಎಲ್ಲೋ ಹೋಗ್ತಿದ್ದಾನೆ ಅಂತ ತಿಳ್ಕೊಂಡು ಅವನ ಹತ್ರಕ್ಕೆ ಹೋಗಿ ನೀನ್ ಯಾರು, ನನ್ನ ಹೆಸರು ನಿನಗೆ ಗೊತ್ತು ಅಂತ ಕೇಳ್ಕೊಂಡೆ ಅವನ್ ಜೊತೆ ಫೈಟಿಂಗ್ ಮಾಡ್ತಿರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಜೇಮ್ಸ್ ಕೂಡ ಅಲ್ಲಿಗೆ ಬಂತು ಅವನ್ ಮೇಲೆ ಅಟ್ಯಾಕ್ ಮಾಡ್ತಿರುವಾಗ ಆ ಕೈದಿ ಈ ಜೇಮ್ಸ್ ರಿಯಲ್ ಕ್ಯಾರೆಕ್ಟರ್ ಯಾವ್ದು ಅಂತ ತಿಳ್ಕೊಂಡು ಅವನನ್ನ ಗಾಯ ಮಾಡ್ತಾನೆ. ನಂತರ ಕೈದಿ ಸ್ಯಾಮ್ ಹತ್ರಕ್ಕೆ ಬಂದು ನಾನ್ ನಿನಗೆ ಫೇವರೇಟ್ ಆಗಿರೋ ಅಂಕಲ್ ಅಂತ ಹೇಳಿ ಆ ಹುಡುಗಿನ ಸಾಯಿಸ್ಬಿಡ್ಬೇಕು. ಸರಿಯಾಗಿ ಅದೇ ಟೈಮ್ಗೆ ಜಾನ್ವರಿ ಅಲ್ಲಿಗೆ ಬಂದು ಆ ಕೈದಿ ಬಾಡಿಯಲ್ಲಿರೋ ಒಂದು ಟೆಲಿಕ್ಯಾನಸಿಸ್ ಅನ್ನೋ ಒಂದು ಪವರ್ ನ ಸ್ಟೀಲ್ ಮಾಡಿ ಅವನ ಪವರ್ ನ ಅವನ ಮೇಲೆ ಯೂಸ್ ಮಾಡಿ ತುಂಬಾ ದೂರ ಬಿಸಾಕ್ಬಿಟ್ಟು ಸ್ಯಾಮ್ ನ ಕಾಪಾಡ್ತಾಳೆ. ನಂತರ ಸೀಕ್ರೆಟ್ ಆರ್ಗನೈಸೇಷನ್ ಆ ಕೈದಿನ ಅರೆಸ್ಟ್ ಮಾಡ್ತಾರೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ಸ್ಯಾಮ್ ಅವ್ರ ಅಮ್ಮ ಹತ್ರಕ್ಕೆ ಹೋಗ್ಬಿಟ್ಟು ಆ ಕೈದಿಗೆ ನನ್ನ ಹೆಸರು ಹೇಗೆ ಗೊತ್ತು, ಅವ್ನ್ ಯಾರು ಅಂತ ಕೇಳ್ತಾಳೆ. ಅದಕ್ಕೆ ಅವ್ರಮ್ಮ ಇನ್ನ ನಿಜ ಬಚ್ಚಿಕ್ಕೋದು ಸರಿಯಲ್ಲ ಅಂತ ಹೇಳಿ ಆಕ್ಚುಲಿ ಹೇಳ್ಬೇಕಂದ್ರೆ ಆ ಕೈದಿ ಬೇರೆ ಯಾರು ಅಲ್ಲ, ನಿಮ್ಮ ಅಂಕಲ್ಲು. ನಿನಗೆ ಗೊತ್ತಿರೋ ಹಾಗೆ ನಿಮ್ಮಪ್ಪ ಪ್ಲೇನ್ ಅಲ್ಲಿ ಹೋಗ್ತಿರುವಾಗ ಕ್ರಾಶ್ ಆಗಿ ಸತ್ತೋಗ್ಬಿಟ್ಟಿದ್ದಾನೆ ಅಂತ ನೀವೆಲ್ಲರೂ ಅನ್ಕೊಂಡಿದ್ದೀರಲ್ಲ, ಅದೆಲ್ಲ ತಪ್ಪು. ನಿಮ್ಮಪ್ಪ ಬ್ರದರ್ ಅಂದ್ರೆ ಈ ಕೈದಿನೇ ಮೋಸ ಮಾಡಿ ಅವನಿಗಿರೋ ಒಂದು ಪವರ್ಸ್ ನ ಯೂಸ್ ಮಾಡ್ಕೊಂಡು ಆ ಪ್ಲೇನ್ ನ ಕ್ರಾಶ್ ಮಾಡಿ ಸಾಯಿಸ್ಬಿಟ್ಟಿದ್ದಾನೆ. ಈ ದೇಶವನ್ನ ಆಳ್ವಿಕೆ ಮಾಡ್ಬೇಕು ಅನ್ನೋ ಒಂದು ಅತಿ ಆಸೆಯಲ್ಲಿ ಅಂತ ಹೇಳಿ ಆ ಹುಡುಗಿನ ಕರ್ಕೊಂಡು ಆ ಕೈದಿ ಹತ್ರಕ್ಕೆ ಹೋಗ್ತಾಳೆ. ಇವಾಗ ನಮ್ಗೆ ಗೊತ್ತಾಗುತ್ತೆ ಆ ಕೈದಿಗೂ ಕೂಡ ನಮ್ಮ ಹೀರೋಯಿನ್ ಸ್ಯಾಮ್ ತರಾನೇ ಪ್ರಜೆಗಳಿಗೆ ಫ್ರೀಡಮ್ ಬೇಕು, ಈ ರಾಜರ ಆಳ್ವಿಕೆ ಇರಬಾರ್ದು, ಡೆಮೋಕ್ರಸಿ ರಾಜಕೀಯ ಇರಬೇಕು ಅಂತ ಹೇಳಿ ಅವನು ಚಿಕ್ಕವಾಗಿದ್ದಾಗ ಅವ್ರ ಅಣ್ಣ ಹತ್ರ ತುಂಬಾ ಸತಿ ಹೇಳಿರ್ತಾನೆ ಜನರಿಗೆ ಫ್ರೀಡಮ್ ಕೊಡ್ಬೇಕು ಅಂತ. ಆದ್ರೆ ಅವ್ರ ಅಣ್ಣ ಅಂದ್ರೆ ಸ್ಯಾಮ್ ಅವರ ತಂದೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಯಾವ ಟೈಮ್ಗೆ ಏನಾಗ್ಬೇಕೋ ಅದೇ ಆಗ್ಬೇಕು, ನೀನ್ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿ ಈ ಕೈದಿ ಹತ್ರ ಹೇಳಿರ್ತಾನೆ. ತುಂಬಾ ದಿನಗಳು ಅದ್ರಗೋಸ್ಕರ ವೈಟ್ ಮಾಡಿರ್ತಾನೆ. ಆದ್ರೆ ಇವನು ಹೇಳಿರೋದನ್ನ ಅವ್ರ ಅಣ್ಣ ಇಂಪ್ಲಿಮೆಂಟ್ ಮಾಡ್ತಿರೋದಿಲ್ಲ. ಇದರಿಂದ ಕೈದಿಗೆ ತುಂಬಾ ಕೋಪ ಬಂತು ಅವ್ರ ಅಣ್ಣನ ಸಾಯಿಸ್ಬಿಟ್ಟು ನಾನೇ ಈ ದೇಶಕ್ಕೆ ರಾಜ ಆಗಿ ನಾನು ಅನ್ಕೊಂಡಿರೋದನ್ನ ಸಾಧಿಸ್ತೀನಿ ಅಂತ ಸ್ಯಾಮ್ ಅವರ ಫಾದರ್ ನ ಸಾಯಿಸ್ಬಿಟ್ಟಿರ್ತಾನೆ. ಕೈದಿ ಸ್ಯಾಮ್ ಹತ್ರಕ್ಕೆ ಬಂತು ನೀನು ಕೂಡ ನನ್ನಾಗೆ ಸೆಕೆಂಡ್ ಬಾರ್ನ್ ಬೇಬಿ ಹಾಗೆ ಅವರ ಕೆಳಗಡೆ ಇರೋದಕ್ಕಿಂತ ರಾಜರ ಆಳ್ವಿಕೆನ ನಿಲ್ಸ್ಬಿಟ್ಟು ಡೆಮೋಕ್ರಸಿ ಬೇಕು ಅಂತ ಓಡಾಡ್ತಾ ಇದೀಯ, ನೀನು ನಾನು ಸೇಮ್ ಅಂತ ಕೈದಿ ಅಂತಾನೆ. ಅದಕ್ಕೆ ಸ್ಯಾಮು ನೀನ್ ಆಸೆ ಪಟ್ಟಿರೋದು ಕರೆಕ್ಟೇ, ಆದ್ರೆ ನೀನ್ ಚೂಸ್ ಮಾಡ್ಕೊಂಡಿರೋ ಒಂದು ದಾರಿನೇ ಚೆನ್ನಾಗಿಲ್ಲ ಅಂತ ಹೇಳಿ ಸ್ಯಾಮ್ ಅಲ್ಲಿಂದ ಬಂದ್ಬಿಡ್ತಾಳೆ. ಲಿಟ್ರಲಿ ಹೇಳ್ಬೇಕಂದ್ರೆ ಸ್ಯಾಮ್ಗೆ ಅವ್ರ ಅಕ್ಕ ಅಂದ್ರೆ ಕೋಪ ಇರುತ್ತೆ, ಬಟ್ ಯಾವತ್ತೂ ಕೂಡ ಹೇಟ್ ಮಾಡಿರೋದಿಲ್ಲ. ಆ ಕೈದಿ ಜೊತೆ ಕಾನ್ವರ್ಸೇಷನ್ ಆದ್ಮೇಲೆ ಸ್ಯಾಮು ಡೈರೆಕ್ಟ್ ಆಗಿ ಅವ್ರ ಅಕ್ಕ ಹತ್ರ ಬರ್ತಾಳೆ. ಅಕ್ಕ ನನ್ನನ್ನ ಕ್ಷಮಿಸ್ಬಿಡು, ನಾನು ತುಂಬಾ ದಿನಗಳಿಂದ ನಿನ್ನ ಹತ್ರ ರೂಡ್ ಆಗಿ ಬಿಹೇವ್ ಮಾಡ್ತಾ ಇದ್ದೀನಿ ಅಂತ ಹೇಳೋದ್ರಿಂದ ನನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ ಅಂತ ಅನ್ಕೊಂತಾ ಇದೀಯಾ. ಕ್ವೀನ್ ಆಗಿರೋದು ಅಷ್ಟೊಂದು ಈಸಿ ಅಲ್ಲ. ನಮ್ಮ ತಂದೆ ತೀರ್ಕೊಂಡಾಗ ನೀನಿನ್ನ ಚಿಕ್ಕ ಹುಡುಗಿ, ಈ ಕ್ವೀನ್ ಆಗ್ಬೇಕು ಅನ್ನೋ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ ನೀನು ಬದುಕಬಾರ್ದು, ನಿನಗೆ ಫ್ರೀಡಮ್ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ಕೊಂಡು ಪರ್ಫೆಕ್ಟ್ ಆಗಿರೋ ಕ್ವೀನ್ ತರ ರೆಡಿ ಆಗಿದ್ದೀನಿ. ಇದೊಂದು ರೀಸನ್ ಬಿಟ್ರೆ ನಿನ್ ಮೇಲೆ ನನಗೆ ಯಾವುದೇ ಕಕ್ಷೆ ಇಲ್ಲ ಅಂತ ಹೇಳೋದ್ರಿಂದ ಅವ್ರ ಅಕ್ಕ ಮಾಡಿರೋ ಒಂದು ತ್ಯಾಗನ ಅರ್ಥ ಮಾಡ್ಕೊಂಡು ಸ್ಯಾಮ್ ಅವ್ರ ಅಕ್ಕನ ಹಗ್ ಮಾಡ್ಕೊಂತಾಳೆ. ನಂತರ ಸ್ಯಾಮ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರೋ ಜೇಮ್ಸ್ ನ ಮಾತಾಡೋದಕ್ಕೆ ಹೋಗ್ತಾಳೆ. ನನ್ನನ್ನ ಕ್ಷಮಿಸು ಜೇಮ್ಸ್, ನೀನು ಹೇಳ್ತಾ ಇದ್ರು ಕೂಡ ನಾನು ಅದನ್ನ ಫಾಲೋ ಮಾಡ್ತೀರಾ, ಅದು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ನಾನು ಅವನ್ನ ಫಾಲೋ ಮಾಡ್ಕೊಂಡು ಹೋದೆ ಅಂತ ಹೇಳ್ತಾಳೆ. ಅದಕ್ಕೆ ಜೇಮ್ಸ್ ಪರವಾಗಿಲ್ಲ ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಸೀನ್ ಅಲ್ಲಿಗೆ ಕಟ್ ಮಾಡಿದ್ರೆ ಎಲ್ಲನವ್ರಿಗೆ ಪಟ್ಟಾಭಿಷೇಕ ಮಾಡ್ಬೇಕಾಗಿರೋ ಒಂದು ದಿನ ಬಂದೇ ಬರುತ್ತೆ. ರಾಯಲ್ಸ್ ಫ್ಯಾಮಿಲಿಗೆ ಸಂಬಂಧಪಟ್ಟಿರೋ ಎಲ್ಲಾರು ಕೂಡ ಅಲ್ಲಿಗೆ ಬಂದಿರ್ತಾರೆ. ಅದಕ್ಕೆ ತಕ್ಕಂತಾನೆ ಸೆಲೆಬ್ರೇಷನ್ಸ್ ಗ್ರ್ಯಾಂಡ್ ಆಗಿ ವೆಲ್ಕಮಿಂಗ್ ಅಂತ ತುಂಬಾನೇ ಸಿದ್ಧತೆಗಳು ಮಾಡಿರ್ತಾರೆ. ಈ ಸೂಪರ್ ಪವರ್ಸ್ ಇರೋ ಸ್ಟೂಡೆಂಟ್ಸ್ ಕೂಡ ಸ್ಯಾಮ್ಗೆ ಮಾತು ಕೊಟ್ಟಿರ್ತಾರಲ್ವಾ ಈ ಸೆರೆಮನಿಗೆ ಬಂದೇ ಬರ್ತೀವಿ ಅಂತ, ಅವರನ್ನು ಕೂಡ ಅಲ್ಲಿಗೆ ಬಂದಿರ್ತಾರೆ. ಈ ಸ್ಟೂಡೆಂಟ್ಸ್ ಅವ್ರಿಗೆ ಬೇಕಾಗಿರೋ ಫುಡ್ ನ ತಿನ್ಕೊಂಡು ಮಾತಾಡ್ಕೊಂಡಿದ್ದಾಗ ಟೂಮ ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ ಇರೋಂತ ಆಂಟಿ ಮೇಲೆ ಅವನ ಪವರ್ ನ ಉಪಯೋಗ ಮಾಡೋಣ ಅಂತ ಅನ್ಕೊಂತಾನೆ. ಆದ್ರೆ ಅವನ ಪವರ್ ವರ್ಕ್ ಆಗೋದಿಲ್ಲ. ಆವಾಗ ಅವನು ಈ ಜಾನ್ವರಿ ಎಲ್ಗೋದ್ಲು, ನನ್ನ ಪವರ್ ನ ಮತ್ತೆ ಸ್ಟೀಲ್ ಮಾಡಿದಾಳೆ ಅಂತ ಅವನ ಫ್ರೆಂಡ್ಸ್ ಹತ್ರ ಅಂತಾನೆ. ಅಂಡ್ ಇನ್ನೊಂದು ಕಡೆ ಜಾನ್ವರಿ 2 ಮಾತ್ರ ಅವನ ಪವರ್ ನ ಅಂದ್ರೆ ಬೇರೆ ಅವ್ರನ್ನ ಕಂಟ್ರೋಲ್ ಮಾಡೋ ಒಂದು ಪವರ್ ನ ಸ್ಟೀಲ್ ಮಾಡಿ ಸ್ಯಾಮು ಫಸ್ಟ್ ಟೈಮ್ ಅರಮನೆಗೆ ಕರ್ಕೊಂಡು ಬಂದಾಗ ಸೀಕ್ರೆಟ್ ಸೊಸೈಟಿಗೆ ಸಂಬಂಧಪಟ್ಟಿರೋ ಒಂದು ಪಾಸ್ವರ್ಡ್ ನ ಯೂಸ್ ಮಾಡ್ಕೊಂಡು ಒಳಗಡೆಗೆ ಕರ್ಕೊಂಡು ಬಂದಿರ್ತಾಳಲ್ವಾ, ಆ ಪಾಸ್ವರ್ಡ್ ನ ಯೂಸ್ ಮಾಡ್ಕೊಂಡು ಸೀಕ್ರೆಟ್ ಸೊಸೈಟಿ ಹೆಡ್ ಕ್ವಾರ್ಟರ್ಸ್ ಒಳಗಡೆಗೆ ಎಂಟ್ರಿ ಆಗ್ತಾಳೆ. ಅದರ ಜೊತೆಗೆ ಟೂಮಾ ಪವರ್ ನ ಯೂಸ್ ಮಾಡಿ ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ ನ ಕಂಟ್ರೋಲ್ ಮಾಡ್ಕೊಂಡು ಲಾಸ್ಟ್ ಗೆ ಈ ಕೈದಿನ ಬಚ್ಚಿಟ್ಟಿರ್ತಾರಲ್ವಾ ಅಲ್ಲಿಗೆ ಬಂದು ಅವನ್ನ ಬಿಡಿಸ್ತಾಳೆ. ಅಂಡ್ ಇವಾಗ ನಮ್ಗೆ ಗೊತ್ತಾಗುತ್ತೆ ಮೂವಿ ಸ್ಟಾರ್ಟಿಂಗ್ ಇಂದಾನು ಇವನು ಜೈಲಲ್ಲಿ ಇದ್ದಾಗ ಆಪಲ್ ಅಲ್ಲಿ ಕೆಪಾಸಿಟರ್ ಹಾಗೆ ಸ್ವಲ್ಪ ವಸ್ತುಗಳನ್ನ ಇಟ್ಟು ಇವನು ತಪ್ಸ್ಕೊಳ್ಳಕ್ಕೆ ಹೆಲ್ಪ್ ಮಾಡಿರೋದು ಬೇರೆ ಯಾರು ಅಲ್ಲ ಜಾನ್ವರಿನೇ. ಜಾನ್ವರಿ ಹಾಗೆ ಇವನು ಇಬ್ರು ಸೇರ್ಕೊಂಡು ಪಾರ್ಟ್ನರ್ಸ್ ಆಗಿ ವರ್ಕ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಆ ಕೈದಿನ ಬಿಡಿಸಿದ್ದಾದ್ಮೇಲೆ ಜಾನ್ವರಿ ಅವನ ಫ್ರೆಂಡ್ಸ್ ಹತ್ರಕ್ಕೆ ಬಂದು ಮಾಯದ ಮಾತುಗಳು ಹೇಳಿ ಕರ್ಕೊಂಡ್ ಬಂದು ಒಂದು ಜೈಲಲ್ಲಿ ಬಂದಿಯಾಗಿ ಮಾಡ್ತಾಳೆ. ಅಷ್ಟೊತ್ತಿಗೆ ಮ್ಯಾಥ್ಯೂ ಜಾನ್ವರಿ ನಮ್ಮನ್ನ ಮೋಸ ಮಾಡ್ತಿದ್ದಾಳೆ ಅಂತ ತಿಳ್ಕೊಂಡು ಇನ್ಸೈಟ್ಸ್ ನ ಯೂಸ್ ಮಾಡಿ ಜಾನ್ವರಿ ಹಾಗೆ ಕೈದಿ ಇಬ್ರು ಸೇರ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ನ ಸ್ಯಾಮ್ಗೆ ಹೇಳಿ ಹೋಗು ಅಂತ ಕಳ್ಸಿರ್ತಾನೆ. ಒಂದು ಬಿ ಹತ್ರ ಮಾತಾಡಿದಾಗ ಸ್ಯಾಮ್ಗೆ ಅರ್ಥ ಆಗುತ್ತೆ ಜಾನ್ವರಿ ಕೈದಿ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಿದ್ದಾಳೆ ಅಂತ. ನಂತರ ಸ್ಯಾಮ್ಗೆ ಇರೋ ಒಂದು ಪವರ್ಸ್ ಇಂದ ಗೊತ್ತಾಗುತ್ತೆ ಜಾನ್ವರಿ ಈ ಹುಡುಗಿನ ಹಿಡ್ಕೊಳ್ಳೋದಕ್ಕೆ ಬರ್ತಿದ್ದಾಳೆ ಅಂತ.
ಅಂತ. ಇದರಿಂದ ಸ್ಯಾಮು ಸಪೋರ್ಟ್ಗೆ ಅಂತ ಮೈಕ್ ಹತ್ರ ಹೆಲ್ಪ್ ಕೇಳೋದಕ್ಕೆ ಅವರ ಮನೆ ಹತ್ರ ಹೋಗ್ತಾಳೆ. ಮೈಕ್ ಇವಾಗ ಸ್ಯಾಮ್ ಮೇಲೆ ತುಂಬಾ ಕೋಪದಲ್ಲಿರೋದ್ರಿಂದ ಅವನು ಡೋರ್ ನ ಓಪನ್ ಮಾಡೋದಿಲ್ಲ. ಇನ್ನ ಇವಳಿಗೆ ಬೇರೆ ದಾರಿ ಇಲ್ಲದೆ ಇರೋದಕ್ಕೆ ಮೈಕ್ ಹತ್ರ ಈ ಸೀಕ್ರೆಟ್ ಸೊಸೈಟಿ ಹಾಗೆ ಆರ್ಗನೈಸೇಷನ್ ಬಗ್ಗೆ ನಡೆದಿರೋದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ. ಮೈಕ್ಗೆ ಈ ಹುಡುಗಿ ಏನ್ ಮಾತಾಡ್ತಿದ್ದಾಳೆ ಅಂತ ಗೊತ್ತಾಗೋದಿಲ್ಲ. ಬಟ್ ನನ್ನ ಬೆಸ್ಟ್ ಫ್ರೆಂಡ್ ಒಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾಳೆ, ಸ್ಯಾಮ್ಗೆ ಹೇಗಾದ್ರೂ ಸರಿ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಸ್ಯಾಮ್ ಜೊತೆ ಬರ್ತಾನೆ. ಮತ್ತೊಂದು ಕಡೆ ಸೈಮಲ್ಟೇನಿಯಸ್ಲಿ ಎಲ್ಲನವ್ರಿಗೆ ಪಟ್ಟಾಭಿಷೇಕನು ಕೂಡ ಮಾಡ್ತಿರ್ತಾರೆ. ಮತ್ತೊಂದು ಕಡೆ ಜಾನ್ವರಿ ಒಂದತ್ರ ನಡ್ಕೊಂಡು ಹೋಗ್ತಿರುವಾಗ ಸ್ಯಾಮು ಒಂದು ರೂಮ್ ಒಳಗಡೆಗೆ ಹೋಗೋದನ್ನ ನೋಡಿ ಆ ಹುಡುಗಿನ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಸ್ಯಾಮು ಜಾನ್ವರಿ ಹತ್ರ ನೀನು ಆ ಕೈದಿಗೆ ಯಾಕೆ ಹೆಲ್ಪ್ ಮಾಡ್ತಾ ಇದ್ಯಾ, ಅದರಿಂದ ನಿನಗೇನು ಉಪಯೋಗ ಅಂತ ಕೇಳ್ತಾಳೆ. ಅದಕ್ಕೆ ಜಾನ್ವರಿ ನಿಜ ಹೇಳ್ಬೇಕಂದ್ರೆ ನಮ್ಮಿಬ್ಬರ ಮಧ್ಯೆ ಒಂದು ಡೀಲ್ ಐತೆ. ನಾನು ಈ ತರ ಕೈದಿಗೆ ಹೆಲ್ಪ್ ಮಾಡಿದ್ರೆ ಆ ಕೈದಿ ನನ್ನ ಟ್ವಿನ್ ಬ್ರದರ್ ನ ಸಾಯಿಸೋದಕ್ಕೆ ಹೆಲ್ಪ್ ಮಾಡ್ತಾನೆ. ನನ್ನ ಬ್ರದರ್ ಏನಾದ್ರೂ ಸತ್ತೋಗ್ಬಿಟ್ಟಿದ್ದಾನೆ ಅಂದ್ರೆ ನನ್ನ ದೇಶಕ್ಕೆ ನಾನೇ ರಾಣಿ ಆಗ್ತೀನಿ, ಅವಾಗ ನಾನೇ ಆಳ್ವಿಕೆ ಮಾಡಬಹುದು ಅಂತ ಜಾನ್ವರಿ ಹೇಳ್ತಾಳೆ. ಅದ್ರ ಜೊತೆಗೆ ಕೈದಿನ ಬಿಡುಗಡೆ ಮಾಡೋದಕ್ಕೆ ನಾನು ಅಂಡರ್ ಗ್ರೌಂಡ್ ಗೆ ಹೋಗಿದ್ದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲೊಂದು DNA ಬೇಸ್ ನ್ಯಾನೋ ಡಿವೈಸ್ ಐತಲ್ವಾ, ಆ ಕೈದಿ ಅದನ್ನ ಯೂಸ್ ಮಾಡ್ಕೊಂಡು ಈ ಸೆರೆಮನಿಗೆ ಅಟೆಂಡ್ ಆಗಿರೋ ರಾಯಲ್ಸ್ ಫ್ಯಾಮಿಲೀಸ್ ನ ಸಾಯಿಸ್ಬಿಡ್ಬೇಕು ಅಂತ ಪ್ಲಾನ್ ಹಾಕಿದ್ದಾನೆ ಅಂತ ಅವರ ಪ್ಲಾನ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ. ಆ ಹುಡುಗಿ ಕಡೆಯಿಂದ ಬೇಕಾಗಿರೋ ಎಲ್ಲ ಇನ್ಫಾರ್ಮೇಶನ್ ನ ಇವರು ತಿಳ್ಕೊಂಡಿರೋದ್ರಿಂದ ಮೇಲ್ಗಡೆಯಿಂದ ಮೈಕ್ ಜಾನ್ವರಿ ತಲೆ ಮೇಲೆ ಒಂದು ಬ್ಯಾಗ್ ನ ಹಾಕಿ ತಲೆ ತಿರುಗಿ ಕೆಳಗಡೆಗೆ ಬಿದ್ದೋಗೋ ತರ ಮಾಡ್ತಾನೆ. ಸ್ಯಾಮು ಹಾಗೆ ಮೈಕ್ ಇಬ್ರು ಸೇರ್ಕೊಂಡು ಅವರ ಫ್ರೆಂಡ್ಸ್ ನ ಜೈಲಿಂದ ಬಿಡುಗಡೆ ಮಾಡ್ತಾರೆ. ನಂತರ ಸ್ಯಾಮು ಅವರ ಫ್ರೆಂಡ್ಸ್ ನ ಕರ್ಕೊಂಡೋಗಿ DNA ಬೇಸ್ ನ್ಯಾನೋ ಡಿವೈಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ. ಈ ರಾಯಲ್ಸ್ ಫ್ಯಾಮಿಲಿ ಜೀನ್ಸ್ ನ ಉಪಯೋಗ ಮಾಡ್ಕೊಂಡು ಅವನ್ನೆಲ್ಲ ಸಾಯಿಸ್ಬಿಡ್ಬೇಕು ಅಂತ ಕೈದಿ ಪ್ಲಾನ್ ಹಾಕಿದ್ದಾನೆ ಅಂತ ಹೇಳೋದ್ರಿಂದ ಎಲ್ಲರೂ ಶಾಕ್ ಆಗ್ತಾರೆ. ಯಾಕಪ್ಪ ಅಂದ್ರೆ ಇವರ ಟೀಚರ್ ಆಗಿರೋ ಜೇಮ್ಸ್ ಇವಾಗ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ. ಈ ಸೀಕ್ರೆಟ್ ಸೊಸೈಟಿ ಹೆಡ್ ಕ್ವಾರ್ಟರ್ಸ್ಗೆ ಲೀಡರ್ ಆಗಿರೋ ಸ್ಯಾಮ್ ಅವ್ರ ಅಮ್ಮ ಅಂದ್ರೆ ಕ್ಯಾಥರಿನ್ ಇವಾಗ ಸೆರೆಮನಿಯಲ್ಲಿ ಇದ್ದಾಳೆ. ಯಾರನ್ನು ಕೂಡ ಇವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಬರೋದಿಲ್ಲ. ಇದರಿಂದ ಸ್ಯಾಮು ನಮ್ಮ ಟ್ರೈನಿಂಗ್ ಅಲ್ಲಿ ನಾವು ಕಲ್ತಿರೋದನ್ನ ಇವಾಗ ಯುಟಿಲೈಸ್ ಮಾಡಬೇಕಾಗಿರೋ ಒಂದು ಸಿಚುವೇಶನ್ ಬಂದೈತಿ ಅಂತ ಸ್ಯಾಮು ಫ್ರೆಂಡ್ಸ್ ಹತ್ರ ಅಂತಾಳೆ. ಮತ್ತೊಂದು ಕಡೆ ಈ ಕೈದೆ DNA ಡಿವೈಸ್ ನ ಯೂಸ್ ಮಾಡ್ಕೊಂಡು ಅರಮನೆ ಸುತ್ತಮುತ್ತನು ಬಾಂಬ್ಸ್ ನ ಸೆಟ್ ಮಾಡ್ತಿರ್ತಾನೆ. ಈ ಸ್ಟೂಡೆಂಟ್ಸ್ ಗೆ ಅರ್ಥ ಆಗೋಗ್ಬಿಡುತ್ತೆ, ನಾವು ಡೈರೆಕ್ಟ್ ಆಗಿ ಹೋಗಿ ಕೈದಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಆಗಲ್ಲ. ಯಾಕಂದ್ರೆ ಅವನ ಹತ್ರ ಇರೋ ಪವರ್ಸ್ ನಮ್ಕಿನ ಪವರ್ಫುಲ್, ಅವನ್ನ ನಾವು ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಿರುವಾಗ ಆವಾಗ ಮ್ಯಾಥ್ಯೂ ಅವನ ಪವರ್ಸ್ ನ ಕಂಟ್ರೋಲ್ ಮಾಡೋ ಒಂದು ಲಾಕರ್ ಬರುತ್ತಲ್ವಾ, ಆ ಲಾಕರ್ ನ ಅವನ ತಲೆಗೆ ಹಾಕಿದ್ರೆ ಆವಾಗ ನಾವು ಹಿಡ್ಕೋಬಹುದು ಅಂತ ಹೇಳೋದ್ರಿಂದ ಅದಕ್ಕೆ ಸ್ಯಾಮು ಅದನ್ನ ಮಾಡಿಫಿಕೇಶನ್ ಮಾಡ್ತಾಳೆ. ನಾವು ಡೈರೆಕ್ಟ್ ಆಗಿ ಅವನ ತಲೆಗೆ ಹಾಕೋದಕ್ಕೆ ಆಗೋದಿಲ್ಲ. ಇದರಿಂದ ನಾವು ಒಂದು ರೂಮ್ ಅಲ್ಲಿ ಆ ಲಾಕರ್ಸ್ ನ ಸೆಟ್ ಮಾಡಿ ಆ ಟ್ರಾಪ್ ಗೆ ಅವನು ಬರೋ ತರ ಮಾಡೋಣ, ಆವಾಗ ನಾವು ಕೈದಿನ ಹಿಡ್ಕೋಬಹುದು ಅಂತ ಹೇಳಿ ಅವರ ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರ ಪ್ರಕಾರನೇ ಸ್ಯಾಮು ಕೈದಿ ಹತ್ರಕ್ಕೆ ಬಂದು ಈ 4 ಜನ ಸ್ಟೂಡೆಂಟ್ಸ್ ತನ್ನ ಪವರ್ಸ್ ನ ಯುಟಿಲೈಸ್ ಮಾಡ್ಕೊಂಡು ಆ ಕೈದಿ ಹತ್ರ ಇರೋ ಒಂದು DNA ಡಿವೈಸ್ ನ ಕಲ್ತನ ಮಾಡ್ತಾರೆ. ಸ್ಯಾಮು ಆ ಡಿವೈಸ್ ನ ಎತ್ಕೊಂಡು ಹೊರಟೋಗ್ತಾ ಇರೋವಾಗ ಆ ಕೈದಿನೂ ಕೂಡ ಡಿವೈಸ್ ನ ಕಿತ್ಕೊಳ್ಳೋದಕ್ಕಂತ ಹುಡುಗಿನ ಫಾಲೋ ಮಾಡ್ಕೊಂಡು ಬಂದು ಟವರ್ ಒಳಗಡೆಗೆ ಬರ್ತಾನೆ. ಅಷ್ಟೊತ್ತಿಗೆ ಆ ಟವರ್ ಅಲ್ಲಿ ಆ ಡಿವೈಸಸ್ ನ ಸೆಟ್ ಮಾಡೋದ್ರಿಂದ ಅವನ ಅದರಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಅವನ ಪವರ್ಸ್ ನ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ನಂತರ ಸ್ಯಾಮು ಆ DNA ಡಿವೈಸ್ ನ ರಿಮಾಡಿಫಿಕೇಶನ್ ಮಾಡಿ ಆ ಕೈದಿನ ಅದರಲ್ಲಿ ಬಂದಿಯಾಗಿ ಮಾಡ್ತಾರೆ. ಇನ್ನೊಂದು ಕಡೆ ಇವರ ಅಕ್ಕಗೆ ನಡೀತಾ ಇರೋ ಒಂದು ಪಟ್ಟಾಭಿಷೇಕ ಅನ್ನೋದು ಯಾವುದೇ ತೊಂದರೆ ಇಲ್ದಿರ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಕ್ವೀನ್ ಕ್ಯಾಥರಿನ್ ಈ 4 ಜನರಿಗೆ ಕಂಗ್ರಾಚುಲೇಷನ್ ಹೇಳಿ ನೀವು ಈ ಟೆಸ್ಟ್ ಅಲ್ಲಿ ಪಾಸ್ ಆಗಿದ್ರ, ನೀವು ಕೂಡ ಈ ಸೀಕ್ರೆಟ್ ಸೊಸೈಟಿಯಲ್ಲಿ ಇನ್ಮೇಲೆ ಕೆಲಸ ಮಾಡಬಹುದು ಅಂತ ಹೇಳಿ ಆ 4 ಸ್ಟೂಡೆಂಟ್ಸ್ ಗೆ ಬ್ಯಾಡ್ಜಸ್ ನ ಕೊಡ್ತಾಳೆ. ತುಂಬ ಬ್ಯಾಡ್ಜಸ್ ನ ಎತ್ಕೊಂಡು ತುಂಬಾ ಖುಷಿಯಾಗಿ ಜೇಮ್ಸ್ ಹತ್ರಕ್ಕೆ ಹೋಗಿ ನೀವು ನನಗಿರೋ ಒಂದು ಪವರ್ ನ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡು ಅಂತ ಹೇಳಿ ಒಳ್ಳೆ ಕೆಲಸ ಮಾಡಿದ್ದೀರಾ, ಇವಾಗ ನೋಡಿ ಈ ಡಾಗು ನನ್ನ ಮಾತು ಕೇಳುತ್ತೆ ಅಂತ ಜೇಮ್ಸ್ ಹತ್ರ ಅಂತಾನೆ. ಅದಕ್ಕೆ ಜೇಮ್ಸ್ ನೋಡು ಟೂಮಾ, ನಿನಗಿರೋ ಒಂದು ಪವರು ಮನುಷ್ಯರ ಮೇಲೆ ಮಾತ್ರ ಪ್ರಯೋಗ ಆಗುತ್ತೆ. ಆಕ್ಚುಲಿ ಹೇಳಬೇಕಂದ್ರೆ ಈ ಡಾಗು ನಿನ್ ಮೇಲೆ ಇರೋ ಒಂದು ಪ್ರೀತಿಗೆ ನೀನೇನೇ ಹೇಳಿದ್ರೆ ಅದು ಮಾಡ್ತೈತಿ ಅಂತ ಟೂಮಾ ಹತ್ರ ಹೇಳೋದ್ರಿಂದ ಆ ಮಾತನ್ನ ಕೇಳಿ ಟೂಮಾ ತುಂಬಾ ಸಂತೋಷ ಪಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಸ್ಯಾಮ್ ಅವ್ರ ಅಕ್ಕ ಸ್ಯಾಮ್ನ ಮೀಟ್ ಆಗಿ ಹೇಳ್ತಾಳೆ, ಇನ್ಮೇಲಿಂದ ನಮ್ಮ ಫ್ಯಾಮಿಲಿಯಲ್ಲಿ ಯಾವುದೇ ಸೀಕ್ರೆಟ್ಸ್ ಇರಬಾರ್ದು ಅಂತ ಹೇಳಿ ಅಮ್ಮ ನನ್ನ ಹತ್ರ ಎಲ್ಲಾ ವಿಷಯಗಳು ಹೇಳಿದ್ರು. ನನ್ನ ಸೆರೆಮನಿ ನಡೀತಿರುವಾಗ ನೀವು 4 ಜನ ಸೇರ್ಕೊಂಡು ನಮ್ಮ ಪ್ರಾಣಗಳನ್ನ ಉಳಿಸಿದ್ರ ಅಂತ ಹೇಳಿ ಸ್ಯಾಮ್ ಹತ್ರ ಅಂತಾಳೆ. ಅದರ ಜೊತೆಗೆ ಈ ಹುಡುಗಿ ರಾಣಿ ಆಗಿ ಫಸ್ಟ್ ಒಂದು ರೂಲ್ ನ ಪಾಸ್ ಮಾಡಿರ್ತಾಳೆ. ಅದೇನಪ್ಪಾ ಅಂದ್ರೆ ಇನ್ಮೇಲಿಂದ ಈ ದೇಶದಲ್ಲಿ ರಾಜರ ಆಳ್ವಿಕೆ ಹಾಗೆ ಪಾರ್ಲಿಮೆಂಟ್ ಕೂಡ ಇರುತ್ತೆ ಅಂತ ಹೇಳಿ ಒಂದು ರೂಲ್ ನ ಪಾಸ್ ಮಾಡಿರ್ತಾಳೆ. ಇದರಿಂದ ಸ್ಯಾಮ್ಗೆ ತುಂಬಾ ಖುಷಿಯಾಗಿ ಅವ್ರ ಅಕ್ಕನ ಹಗ್ ಮಾಡ್ಕೊಂತಾಳೆ. ಇನ್ನ ಮೂವಿ ಎಂಡಿಂಗ್ ಅಲ್ಲಿ ಜನವರಿ ಎಲ್ಲಿದ್ದಾಳೆ ಅಂತ ಸೀಕ್ರೆಟ್ ಸೊಸೈಟಿಗೆ ಗೊತ್ತಾಗೋದ್ರಿಂದ ಎಲ್ಲರ ಆ ಹುಡುಗಿನ ಹಿಡ್ಕೊಳ್ಳೋದಕ್ಕೆ ಹೋಗ್ತಿರೋ ಹಾಗೆ ತೋರಿಸಿ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ಅಂತ ಕಮೆಂಟ್ ಮಾಡಿ. ಇನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಐ ಪಾಯಿಂಟ್ಸ್ ನ ಕೊಡಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ತ.